ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತರನಾಗಿ ಕೈದ ಶ್ರೀ ಸಿದ್ಧ ಸಿದ್ಧರುಡರಿಗೆ ನಮನಂಬೆ गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. परम पूज्य सद्गुरु श्रोत्रिय ब्रह्मनिष्ठರು ಶ್ರೀ ಅಭಿನವ ನಿಜಗುಣ ಪುಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃತ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಹಾಗೂ ಸದ್ಗುರು ಆರೂಢ ಜ್ಯೋತಿ ಶುದ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಇಲ್ಲಿರುವಂಥ ಸರ್ವ ಶರಣ ವೃಂದಕ್ಕೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇಲ್ಲಿ ಪರ್ಯಂತ ನಡೆದಿರುವಂಥ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 3ನೇ ಅಧ್ಯಾಯದ ಕೊನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಕರ್ಮಯೋಗ ಅಂತ ಈ ಒಂದು ಅಧ್ಯಾಯ ಪ್ರಾರಂಭವಾಗಿದ್ದು, ಇಲ್ಲಿಯ ಪರ್ಯಂತರ ಯಾವ ರೀತಿಯಿಂದ ಜೀವನು ತನ್ನ ಯಥಾರ್ಥವನ್ನು ತಿಳಿಯದೆ ಈ ದೇಹಕ್ಕೆ ಇರುವಂಥ ಇಂದ್ರಿಯಾದಿಗಳು ಅಂತಃಕರಣಾದಿಗಳಲ್ಲಿ ಅವರಲ್ಲಿರುವಂಥ ವೃತ್ತಿಗೆ ಒಳಪಟ್ಟು, ಅಂದರೆ ದೇಹೇಂದ್ರಿಯಗಳ ವೃತ್ತಿ ಏನದ ಅದು ಸ್ವಾಭಾವಿಕ ಸಿದ್ಧವಾದಂಥ ವಿಷಯಾಕಾರವಾಗುವಂಥ ವೃತ್ತಿ. ಆ ವಿಷಯಾಕಾರ ಆಗುವ ವೃತ್ತಿಯಲ್ಲಿ ಮೋಹಪರವಶನಾಗಿ, ದುಃಖ ಯಾಕಾಗ್ಯದ ಅಂದರೆ ಅದರಲ್ಲಿ ಮೋಹ ಅಂತ ಬಂದಾಗ ದುಃಖ ಪ್ರಾರಂಭ ಆಗ್ಯದ. ಅದಕ್ಕೆ ಆ ವಿಷಯಗಳಲ್ಲಿರುವಂಥ ರಾಗದ್ವೇಷಗಳನ್ನು ತ್ಯಜಿಸಿ ಕೇವಲ ತನ್ನ ಸ್ವರೂಪಭೂತವಾದಂಥ ಯಾವ ಸಚ್ಚಿದಾನಂದ ಪ್ರತ್ಯೇಗಾತ್ಮ ಸ್ವರೂಪ ತಾನೇನಿದಾನ, ತನ್ನಲ್ಲಿ ತನಗ ಮೋಹ ಇರಲಿ ಅಂತ ಹೇಳ್ತಾರೆ.
ಅಂದರೆ ಬಹಿರ್ಮುಖವಾಗಿ ಸ್ವಾಭಾವಿಕ ಇದ್ದಾವೆ, ಎಲ್ಲರಿಗೂ ಸಾಧ್ಯ ಅಲ್ಲ. ಎಲ್ಲೋ ಒಬ್ಬ ಪುಣ್ಯಾತ್ಮರಿಗೆ ಇಂಥ ಒಂದು ಜ್ಞಾನ ಮಾರ್ಗಕ್ಕೆ ಅವಕಾಶ ಸಿಗ್ತದೆ. ಸುಮ್ಮನೆ ಹೇಳ್ಯಾರ ನಿಜಗೊಂಡ್ರು. ಬಳಿಕಾಭವದಳು ಸುಕೃತವು ಅನೇಕ ಫಲಿಸಲು ಪುರುಷಂಗಹುದು ವಿವೇಕ. ಅನೇಕ ಜನ್ಮ ಜನ್ಮಾಂತರದಲ್ಲಿ ನಿಷ್ಕಾಮ ಕರ್ಮ ಉಪಾಸನೆ ಮಾಡಿ ಶುದ್ಧ ಅಂತಃಕರಣ ಉಳ್ಳಂಥವನಲ್ಲಿ ನಾನು ಯಾರು, ನನ್ನ ಸ್ವರೂಪ ಏನು, ಮತ್ತು ನನ್ನ ಗತಿ ಏನಾಗಬಹುದು, ಮುಂದೆ ನನಗೆ ಯಾವ ದುರ್ಗತಿ ನನಗೆ ಪ್ರಾಪ್ತಿ ಆಗಬಹುದು, ಇದಕ್ಕೆ ಪರಿಹಾರ ಎಲ್ಲದ, ಮತ್ತು ಇದನ್ನು ತಿಳಿಸ್ತಕ್ಕಂಥ ಮಹಾತ್ಮರು ಎಲ್ಲಾರ ಅಂತ ಅವರೇ ಹುಡುಕೊಂಡು ಅಲ್ಲಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರ ಅಂದ್ರೆ ಅವರಲ್ಲಿ ಆ ಸಂಸ್ಕಾರ ಇರೋದಕ್ಕೆ ಅಲ್ಲಿಗೆ ಹೋಗಕ್ಕೆ ಬರ್ತದೆ. ಎಲ್ಲರಿಗೂ ಹೋಗಕ್ಕಾಗ್ತದೆ ಈ ಜಗತ್ತಿನಾಗ. ಈ ಜ್ಞಾನ ಮಾರ್ಗಕ್ಕೆ ಎಷ್ಟು ಮಂದಿ ಇದನ್ನ ಶಾಸ್ತ್ರ ಚಿಂತನ ಶಾಸ್ತ್ರ ವಿಷಯದಲ್ಲಿ ಪ್ರವೃತ್ತಿ ಆಗೋರು ಎಷ್ಟು ಜನ ಇರ್ತಾರ ಅಂದ್ರೆ ಪುಣ್ಯಾತ್ಮರಿಗೆ ಮಾತ್ರ ಸಾಧ್ಯ. ಎಲ್ಲವನ್ನು ಮೀರಿ ಕೊನೆಗೆ ಬರ್ತಕ್ಕಂಥ ಇದು ಮಾರ್ಗ. ಇನ್ನು ಕರ್ಮ ಉಪಾಸನ ಯೋಗ ಇನ್ನು ಅನೇಕ ಮಾರ್ಗ, ಅದರಲ್ಲಿ ಸಾಕಾಗಷ್ಟು ಮಂದಿ ಸಿಗ್ತಾರ. ಈ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಬಹಳ ಕಷ್ಟ, ಬಹಳ ಕಡಿಮೆ ಜನಕ್ಕೆ ಇದು ಸಾಧ್ಯ ಇರ್ತದ. ಅಂಥದ್ರಲ್ಲಿ ಯಾವುದೋ ಒಂದು ಪುಣ್ಯವಶಾತ್ ಈ ಒಂದು ಜ್ಞಾನ ಮಾರ್ಗದಲ್ಲಿ ಬಂದಿತ್ತು. ಇಲ್ಲಿ ಬಂದರೂ ಕೂಡ ಅವರಿಗೆ ಅನುಭವ ಇರ್ತದದು. ಸುಕೃತವು ಅನೇಕ ಫಲಿಸಲು ಪುರುಷಂಗಹುದು ವಿವೇಕ. ಅವನೇ ಭವ ದುಃಖಗಳನ್ನು ನೋಡಿ. ಅವರು ಸಾಮಾನ್ಯವಾಗಿ ಎಲ್ಲರಂಗ ಬಂದವರಲ್ಲ. ಅವರು ಏನು ಈಗ ಎಲೆಕ್ಷನ್ ಬಂದಾಗ ಹೆಂಗೆ ಬರ್ರಿ ನಮ್ಮ ML ಸಾಹೇಬರು ಬಂದಾಗ 200 ರೂಪಾಯಿ ಕೊಡ್ತು ಅಂತ ಲಾರಿ ತುಂಬ ಕರ್ಕೊಂಡು ಹೋಗೋ ಮಂದಿ ಇದಲ್ಲ. ಇದು ಅವರು ಸ್ವಇಚ್ಛೆಯಿಂದ ಅವರಿಗೆ ಅನುಭವ ಐತೆ. ಈ ಸಂಸಾರದಲ್ಲಿ ಅನೇಕ ದುಃಖ ತಾಪತ್ರಯಗಳನ್ನು ಅನುಭವ ಮಾಡ್ಯಾರ. ಇದರಲ್ಲಿ ಎಲ್ಲದರಲ್ಲಿ ದುಃಖವನ್ನು ಅನುಭವಿಸಿ ಇದಕ್ಕೆ ಸರಿಯಾದ ಮಾರ್ಗ ಎಲ್ಲಿರಬಹುದು, ಯಾರಿಂದ ನಮಗಿದು ದುಃಖದಿಂದ ನಾವು ಕಡಿಯಾಗುವಂಥ ಮಾರ್ಗ ತೋರಿಸ್ತಾರಂತ ವಿಚಾರ ಅವರಲ್ಲಿ ಇರ್ತದೆ. ಆ ವಿಚಾರ ಇಟ್ಕೊಂಡೇ ಬಂದಿರ್ತಾರ. ಆದ್ರೆ ಅದಕ್ಕೆ ಸರಿಯಾದ ರೀತಿಯಿಂದ ಪರಿಹಾರ ಗೊತ್ತಿರಂಗಿಲ್ಲ ಅವರಿಗೆ. ಯಾವಾಗ ಇಲ್ಲಿ ಗುರುಶಾಸ್ತ್ರಕ್ಕೆ ಬಂದಾಗ ಅವ್ರಿಗೆ ಅನುಭವಕ್ಕೆ ಬರ್ತದ, ಹೌದಲ್ಲ ನಾನು ಇದನ್ನೇ ಬಯಸಿದ್ದೆ, ನನಗೆ ಇದೇ ಸಿಕ್ತು ಅಂತ ಅವ್ರಿಗೆ ಅನುಭವಕ್ಕೆ ಬರ್ತದ. ಯಾಕಂದ್ರೆ ಶಾಸ್ತ್ರಜ್ಞಾನ ಎಲ್ಲರಿಗೂ ಇರಂಗಿಲ್ಲ, ಎಲ್ಲೋ ಒಬ್ಬರಿಗೆ ಅದು ಇರ್ತದ ಪೂರ್ವ ಸಂಸ್ಕಾರ ಅನುಸಾರವಾಗಿ. ಅದಕ್ಕೆ ಅವನೇ ಭವ ದುಃಖಗಳನ್ನು ನೋಡಿ ಅವನೆಲ್ಲ ಅತಿಗಳೆದು ಈಡಾಡಿ ದುಃಖದ ಕಾಟಕ್ಕಂದತಿ ಬಾಡಿ ದುಃಖವ ಮೆರೆಸದ ಸುಖವಂ ನೋಡಿ ಹೊರಗೆ ಸತಿಪುತ್ರಾದಿಗಳಲ್ಲಿ ಅರಿಶಿಯು ಕಾಣದ ಲೇಸವನಲ್ಲಿ ಪಡೆವೆಡೆಯೋಳು ಮೊದಲ ಆಯಾಸ ನಡುವಿನಿತು ಹೌದಲೆ ಸುಖದ ಆಭಾಸ ಕಡೆಯೋಳು ಹೇಸಿಗೆಯ ಮುಸ್ಕುತಿಹದು ಸಿಡಿಮಿಡಿ ಆಗಳೆ ಮನಸ್ಸಿಂಗಹುದು. ಈ ಜ್ಞಾನಕ್ಕೆ ಬರುವ ಪೂರ್ವದಲ್ಲಿ ಈ ಸಿದ್ಧತೆ ಒಬ್ಬ ಮುಮುಕ್ಷನಲ್ಲಿ, ಒಬ್ಬ ಪುಣ್ಯಾತ್ಮನಲ್ಲಿ ಈ ಇರ್ತಾವ ಅವನಲ್ಲಿ ಈ ಸಂಸ್ಕಾರ. ಅಂದರೆ ದುಃಖ ಹೊರಗೆ ಕಾಣೋದಿಲ್ಲ ಅವ್ರದ್ದು, ದುಃಖ ಒಳಗಾದ ಮನಸ್ಸು ಬಾಡ್ಯದ ಅವ್ರದ್ದು. ಈ ಶಾಸ್ತ್ರ ಯಾರಿಗೆ ಹೇಳ್ಯಾರ? ಮನಸ್ಸಿಗೆ ಹೇಳ್ಯಾರ. ಸ್ಥೂಲ ಶರೀರಕ್ಕೆ ಹೇಳ್ತಾರೆ, ಮನಸ್ಸಿಗೆ ಬೇಕಾಗ್ಯದ, ಮನಸ್ಸಿಗೆ ದುಃಖ ಆಗ್ಯದ, ಮನಸ್ಸೇ ಅನೇಕ ವಿಷಯದಲ್ಲಿ ಕೂಡ್ಯದ, ಮನಸ್ಸಿಗೆ ಪರಿಹಾರ ಬೇಕಾಗ್ಯದ. ಆತ್ಮಂತ ನಿತ್ಯ ಮುಕ್ತ ಸ್ವರೂಪ ಇದನ್ನ, ದೇಹ ಅಂತ ಜಡ ಐತೆ. ಇದಕ್ಕೆ ಏಟ್ ಹೇಳಿದ್ರೆ ಕೇಳಿದ್ರೆ ತಿಳಿಯೋದಲ್ಲ. ಇಲ್ಲಿ ಬಂಧನಕ್ಕೆ ಒಳಗಾದಂಗೆ ಆಗಿದ್ದು ಯಾವುದದ? ಮನಸ್ಸು. ಮನಸ್ಸಿನಿಂದ ಅನೇಕ ಬಂಧನಗಳು ನಮಗೆ ತೋರ್ಯಾವ. ಯಾಕೆ ತೋರಿದ್ವಿ, ಏನು ಕಾರಣ ಅಂತ ನಮ್ಗೆ ಅದು ತಿಳಿಲಿಕ್ಕೆ ಇದು ಶಾಸ್ತ್ರ ಹೇಳ್ತಾರೆ. ಹಂಗ ದುಃಖದ ಕಾಟಕ್ಕಂದತಿ ಬಾಡಿ ದುಃಖವಂ ಬೆರೆಸದ ಸುಖವಂ ನೋಡಿ. ಈ ದುಃಖ ಇಲ್ಲದಂಗ ಸುಖ ಎಲ್ಲೈತೆ, ಅದು ಯಾರಿಂದ ನನಗೆ ಪ್ರಾಪ್ತಿ ಆಗ್ತದ ಅಂತ ಉತ್ಕುಟ ಇಚ್ಛೆ ಉಳ್ಳಂಥವರು ಇದರ ಮಾರ್ಗವನ್ನು ಕಂಡುಹಿಡಿಯೋರು. ಅವ್ರು ಹುಡುಕ್ಯಾರ, ಎಲ್ಲ ಕಡೆ ನೋಡ್ಯಾರ. ಹೊರಗೆ ಸತಿ ಪುತ್ರಾದಿಗಳಲ್ಲಿ ಅರಿಶಿಯು ಕಾಣದ ಲೇಸವನಲ್ಲಿ. ಸತಿ ಪುತ್ರ ಧನ ಕನಕ ಇವೆಲ್ಲ ಹೊರಗೆ ಅಂದ್ರೆ ಹೊರಗ. ಈ ಜಗತ್ತಿನ ಭೌತಿಕ ರೂಪ ಭೋಗ ಶರೀರ, ಏನು ಭೋಗ ಶರೀರ ಮೊದಲು ಮಾಡಿಕೊಂಡು ಏನು ಭೌತಿಕ ಜಗತ್ತು ಕಾಣ್ತದೆ, ಇವೆಲ್ಲ ವಿಷಯಗಳಲ್ಲಿ ಸುಖ ಸುಖ ಅಂತಾನೆ ತಿಳಿದು ನಾ ಇಷ್ಟೆಲ್ಲ ಬಡದಾಡಿದೆ, ಆದ್ರೆ ನನಗೆ ಎಲ್ಲಿ ಸುಖ ಕಾಣಲ್ಲ. ಸುಖ ಇಲ್ಲೇನಂದ್ರೆ ಐತೆ. ಅದು ಹೆಂಗೈತೆ ಅಂದ್ರೆ ಪಡೆಬೇಡೆಯೋಳು ಮೊದಲ ಆಯಾಸ. ಇವ್ರನ್ನ ಪ್ರಾಪ್ತಿ ಮಾಡಿಕೋಬೇಕಾದ್ರೆ ಸಾಮಾನ್ಯ ಆಯಾಸ ಪಡ್ಬೇಕೆ ನೀವು? ಸತಿ ಪುತ್ರ ಧನ ಕನಕ ಇವು ಪ್ರಾಪ್ತಿ ಸುಮ್ಮನೆ ಆಗ್ತವೆ? ಇದನ್ನ ಪ್ರಾಪ್ತಿ ಮಾಡಬೇಕಾದ್ರೆ ಎಷ್ಟೋ ಆಯಾಸ ಪಟ್ಟು ನಡುವಿನಿತು ಇಹುದಲೇ ಸುಖದ ಆಭಾಸ. ಸುಖ ಅಲ್ಲ, ಅದು ಸುಖದ ಆಭಾಸ ಆಗ್ಯದ.
ಸುಖ ಬೇರೆ, ಸುಖದ ಆಭಾಸ ಬೇರೆ. ಹೆಂಗ ಆಭಾಸ ಹೆಂಗಿರ್ತದಪ್ಪ ಅಂದ್ರೆ ಸುಖದಂತೆ ತೋರ್ತದ, ಅದರ ಸುಖ ರೂಪ ಅಲ್ಲ. ಹೆಂಗ ಸೂರ್ಯನ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ದಾಗ ಕನ್ನಡಿಯನ್ನು ಗಾಡಿಗೆ ತಿರುಗಿಸಿದ್ವು ಅಂದ್ರೆ ಇನ್ನೊಬ್ಬ ಸೂರ್ಯನ ಬೆಳಕನ್ನು ಹಂಗ ತೋರ್ತದ. ಆದ್ರೆ ಅದು ಸ್ವತಂತ್ರ ಐತೆ ಕನ್ನಡಿದು. ಕನ್ನಡಿಯಿಂದ ಬಂದಂಥ ಬೆಳಕೇನಲ್ಲ, ಅದು ಸೂರ್ಯನಿಂದಂತೆ ಬಂದಿರತಕ್ಕಂಥ ಬೆಳಕು. ಅದರಂಗ ನಮ್ಮ ಅಂತಃಕರಣ ವೃತ್ತಿ ಯಾವಾಗ ಸಾತ್ವಿಕ ಆಕಾರ ಆಗ್ತದ, ಯಾವುದೇ ವಿಷಯದಲ್ಲಿ ಪ್ರವೃತ್ತಿ ಆದಾಗ ಅಲ್ಲಿ ಆತ್ಮನ ಪ್ರತಿಬಿಂಬ ಬೀಳೋದ್ರಿಂದ ಸುಖದ ಆಭಾಸ ಆದಂಗೆ ಆಗ್ತದ. ಆ ವಿಷಯದಲ್ಲಿ ಸುಖ ಇತ್ತು ಅಂದ್ರೆ ವಿಷಯ ಯಾರು ತ್ಯಾಗ ಮಾಡ್ತಿರ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ದುಃಖವನ್ನು ನೋಡಿ ಆ ದುಃಖದ ಭಾವಕ್ಕೆ ಒಳಗಾಗಿ ಸಿಡಿಮಿಡಿ ಆಗಳೆ ಮನಸ್ಸಿಂಗ ಹೌದು. ಮನಸ್ಸು ಹೆಂಗ ನೀರಿನಿಂದ ಹೊರಗೆ ಬಿದ್ದಂಥ ಮೀನ ಹೆಂಗ ಚಡಪಡಿಸ್ತದೋ, ಆ ನೀರಿನಿಂದ ಹೊರಗೆ ಬಿದ್ದ ಮೀನು ನೋಡ್ರಿ ಅಷ್ಟು ಚಡಪಡಿಸ್ತದ. ಅದರಂಗ ಈ ಸಂಸಾರದಲ್ಲಿ ಈ ದುಃಖವನ್ನು ನೋಡಿ ಅದರ ಅನುಭವವನ್ನು ಮಾಡಿಕೊಂಡವನಿಗೆ ಚಿಡಿಮಿಡಿ ಆಗ್ತದ ಮನಸ್ಸಲ್ಲಿ. ಯಾಕನ ಬಂದೆಪ್ಪ, ಯಾಕನ ಕೂಡಿದೆ ಇವ್ರ ಜೊತೆಗೆ, ಎಲ್ಲಿ ಬಂದು ನಾನು ಇಂಥ ದುಃಖದಾಗ ಬಿದ್ದೆ ಅಲ್ಲ ಅಂತ ಆ ಸ್ಥಿತಿ ಯಾರಿಗೆ ಬರ್ತದಲ್ಲ ಅವರು ವಿವೇಕಿಗಳು ಅಂದ್ರವ್ರು. ಅಂಥ ವಿವೇಕಿಗಳು ಇಲ್ಲಿ ಪ್ರವೃತ್ತಿ ಆಗ್ತಾರ. ಅವ್ರು ವಿಚಾರ ಮಾಡ್ತಾರೆ ಇಂದ್ರಿಯಗಳು ಏನಪ್ಪ ಅಂದ್ರೆ ಇಂದ್ರಿಯಗಳಲ್ಲಿ ತೋರುವಂಥ ಸುಖಗಳು ಕ್ಷಣಿಕ ಇದಾವ. ಈ ವಿಷಯ ಸುಖದ ಹಿಂದೆ ಹೋಗಿ ಅನೇಕ ರಾಗದ್ವೇಷಾದಿಗಳಿಗೆ ಕಾರಣ ಆಗಿ ಮುಂದೆ ರಾಗದ್ವೇಷಗಳು ಅನೇಕ ಕಾಮಕ್ರೋಧಾದಿಗಳಿಗೆ ಕಾರಣ ಆಗಿ ಆ ಕಾಮಕ್ರೋಧಾದಿಗಳೇ ನಮ್ಮ ಬುದ್ಧಿಯನ್ನು ಏನು ಮಾಡ್ತಾವೆ, ಭ್ರಮಣ ಮಾಡ್ತದ ಅಂತ. ಅದೇ ಇದನ್ನ ಹೇಳಿಕೆ ಅಂತ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮನ ಜಹಿ ಶತ್ರು ಮಹಾಭಾವೋ ಕಾಮರೂಪ ದುರಸಾದಂ ಅಂತ ಹೇಳ್ತಾರೆ. ನೋಡೋ, ಈ ಪ್ರಕಾರವಾಗಿ ಬುದ್ಧಿಗಿಂತ ಹೆಚ್ಚಿನದು ಅರ್ಥಾತ್ ಸೂಕ್ಷ್ಮ ಹಾಗೂ ಎಲ್ಲ ರೀತಿಯಿಂದಲೂ ಬಲಾಢ್ಯವಾಗಿರುವಂಥ ಮತ್ತು ಶ್ರೇಷ್ಠವಾದದ್ದು, ಬುದ್ಧಿಗಿಂತ ಶ್ರೇಷ್ಠವಾಗಿರುವಂಥದ್ದು, ಬುದ್ಧಿ ಸಾಮರ್ಥ್ಯಕ್ಕಿಂತ ಬಲಾಢ್ಯವಾಗಿರುವಂಥದ್ದು ಯಾವುದಪ್ಪ ಅಂದರೆ ಆ ನಮ್ಮ ಸ್ವರೂಪವಾದಂಥ ಆತ್ಮ. ಅಂತಹ ಆತ್ಮನನ್ನು ತಿಳ್ಕೊಂಡ ಬುದ್ಧಿಯ ಮೂಲಕ ಮನಸ್ಸನ್ನು ವಶ ಮಾಡಿಕೊಂಡು, ಎದರಿಂದ ತಿಳಿಬೇಕೀಗ ನೀನು? ಯಾವ ಬುದ್ಧಿಯಿಂದ ಶರೀರ ನಾನಂತ ತಿಳಿದದ್ದಲ್ಲ, ಅದೇ ಬುದ್ಧಿಯಿಂದನೇ ಆತ್ಮ ನಾನಂತ ನಿನಗೆ ದೃಢ ಆಗಬೇಕು. ಅದಕ್ಕೆ ಹೇಳ್ಯಾರಲ್ಲ ನಿಜಗೊಂಡ್ರು, ಇದಕ್ಕೆ ಎಲ್ಲಿವರೆಗೆ ಸೀಮೆ, ಎಲಿತಾನ ಶಾಸ್ತ್ರ ಕೇಳಬೇಕು, ಎಲಿತಾನ ಕೇಳಬೇಕು ಇದನ್ನ ಅಂತಂದ್ರೆ ಹೇಳ್ಯಾರ. ಶರೀರ ಅಭಿಮಾನ ಅಂದದೊಳಿಯುವುದೇ ಔದಿ ಅಂದ್ರು. ಶರೀರ ನಾನು ಅಂತ ಎಷ್ಟು ದೃಢ ಬುದ್ಧಿ ಆದ, ಅದರಂತೆ ಆತ್ಮನೇ ನಾನೆಂಬ ದೃಢ ಬುದ್ಧಿ ನಿನಗೆ ಎಲ್ಲಿವರೆಗೆ ದೃಢ ಆಗೋದಿಲ್ಲ ಅಲ್ಲಿವರೆಗೆ ನಿರಂತರ ಶಾಸ್ತ್ರ ಚಿಂತನ ಬೇಕು ಅಂತ ಹೇಳ್ತಾರೆ. ಯಾವ ಬುದ್ಧಿಯಿಂದ ಅದೇ ಬುದ್ಧಿಯಿಂದನೇ ಕೇಳಬೇಕಲ್ಲ. ಮೊದಲೇನು ಬುದ್ಧಿ ಇತ್ತು ಆ ಬುದ್ಧಿಯಿಂದನೇ ಕೇಳಬೇಕು. ಆದರೆ ಅದರಲ್ಲಿರುವಂಥ ಏನು ಸಂಸ್ಕಾರಗಳು ಇದಾವ, ಪೂರ್ವದಲ್ಲಿ ಅಜ್ಞಾನ ಕಾಲದಲ್ಲಿದ್ದಂಥ ಸಂಸ್ಕಾರ ಬೇರೆ ಇರ್ತಾವ, ಜ್ಞಾನ ಕಾಲದಲ್ಲಿದ್ದಂಥ ಸಂಸ್ಕಾರಗಳು ಬೇರೆ ಇರ್ತಾವ. ಬೇರೆ ಅಂಬಕ್ಕೇನು ಮೊದಲು ವಿಷಯದಲ್ಲಿ ಪ್ರವೃತ್ತಿ ಇತ್ತು, ಈಗ ನಿರ್ವಿಷಯದಲ್ಲಿ ಪ್ರವೃತ್ತಿ ಆಗ್ತದೆ. ಆ ಬುದ್ಧಿಯ ಮೂಲಕ ಮನಸ್ಸನ್ನು ವಶ ಮಾಡಿಕೊಂಡು ಯಾವಾಗ ಆ ಬುದ್ಧಿಯಲ್ಲಿ ಸುಪ್ತವಾಗಿರುವಂಥ ಈ ಶಾಸ್ತ್ರದಿಂದ ಜನಿತವಾದಂಥ ವಿವೇಕ ಉದಯ ಆಗ್ತದೆ. ಗುರುಗಳು ನಮಗೆ ಶಾಸ್ತ್ರ ಉಪದೇಶ ಮಾಡಿದಾಗ ಆ ಶಾಸ್ತ್ರದ ಅರ್ಥಜ್ಞಾನದ ಜೊತೆಗೆ ನಮ್ಮ ಬುದ್ಧಿಯಲ್ಲಿ ಶುದ್ಧ ವಿವೇಕ ಉದಯ ಆಗ್ತದೆ. ಯಾರ ಅಂತಃಕರಣ ಶುದ್ಧ ಇರ್ತದ ಅವರಲ್ಲಿ ಶುದ್ಧ ವಿವೇಕ ಹುಟ್ಟುತ್ತದ. ಎಂಥ ವಿವೇಕ ಇರ್ತದೆ ಅಂದ್ರೆ ಆತ್ಮ ಅನಾತ್ಮವನ್ನು ಬೇರ್ಪಡಿಸುವಂಥ ಶುದ್ಧ ವಿವೇಕ ಅಲ್ಲಿ ಉದಯ ಆಗ್ತದೆ. ಆ ವಿವೇಕ ದ್ವಾರ ಮನಸ್ಸನ್ನು ವಶ ಮಾಡಿಕೊಂಡು, ಮನಸ್ಸಂದ್ರೆ ಏನು, ಮೊದಲು ಪೂರ್ವದಲ್ಲಿ ಇದ್ದಂಥ ಪ್ರವೃತ್ತಿ ರೂಪವಾದ ಮನಸ್ಸು ಅವನಿಗೆ ಈಗಿರಂಗಿಲ್ಲ. ಇಲ್ಲಿ ಗುರುಶಾಸ್ತ್ರಾದಿಗಳಿಂದ ಜನಿತವಾದ ವಿವೇಕ ದ್ವಾರ ಯಾರಲ್ಲಿ ಉದಯ ಆಗ್ಯದ. ಮತ್ತೆ ಅದು ಗುರುಶಾಸ್ತ್ರದಿಂದ ಜನಿತ ಆಗಬೇಕಾದ್ರೆ ಅಂತಹ ಯೋಗ್ಯ ಗುರುಗಳೇ ಬೇಕು. ಯೋಗ್ಯ ಗುರುಗಳನ್ನೇ ಇದ್ದರು ನಾವು ಅಯೋಗ್ಯರಿದ್ದೀವಿ ಅಂದ್ರೂ ಅದು ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮ ಅಂತಃಕರಣನೂ ಅಷ್ಟು ಸಾಮರ್ಥ್ಯ ಇರಬೇಕು. ಗುರುಗಳು ಹೇಳಿರುವಂಥ ಉಪದೇಶದ ವಾಕ್ಯ ನಮ್ಮ ಭಾವಸ್ಥಿತಿಯಲ್ಲಿ ಬರಬೇಕಲ್ಲ. ಅದನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ, ಅದನ್ನು ಆಚರಣೆಯಲ್ಲಿ ತಂದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕಲ್ಲ ಬುದ್ಧಿಗೆ.
ಅವ್ರೇನು ಹೇಳಿದ್ರು ಒಳ್ಳೆ ವಿಚಾರವನ್ನು ತಿಳಿಸಿ ಹೇಳ್ಯಾರ. ಆದ್ರೆ ನಮ್ಮ ಅಂತಃಕರಣ ಅಶುದ್ಧವಾಗಿತ್ತಂದ್ರೆ ಅದು ತಿಳಿದ್ರು ತಿಳಿಲಾರ್ದಂಗೆ ಮಾಡ್ತಾರೆ. ಅದಕ್ಕೆ ಅವರು ಈ ರೀತಿಯಿಂದ ತಿಳ್ಕೊಂಡಂಥವನಿಗೆ ಅವನ ಮನಸ್ಸು ಹೆಂಗಿರ್ತದ, ಅವನು ಹೇಳಿದಂಗೆ ಅವನ ಮನಸ್ಸು ಕೇಳ್ತದ, ಮನಸ್ಸು ಹೇಳಿದಂಗೆ ಅವನು ಕೇಳಂಗಿಲ್ಲ. ಇಷ್ಟೇ ವ್ಯತ್ಯಾಸ ಇರ್ತದೆ. ಯಾರಿಗೆ ದೃಢವಾದ ವಿವೇಕ. ಅದಕ್ಕೆ ಅವರು ಬ್ರಹ್ಮನಿಷ್ಠರು ಅಂಥ ಜ್ಞಾನಿಗಳಿಂದ ಉಪದೇಶ ಪಡೆದು ಆ ಗುರುಗಳಿಂದ ಶಾಸ್ತ್ರವನ್ನು ಸರಿಯಾದ ರೀತಿಯಿಂದ ಶ್ರವಣ ಮಾಡಿ ಅದನ್ನು ಅಭ್ಯಾಸ ಮಾಡಿದಂಥ ಮುಮುಕ್ಷು, ಮನನ ಮಾಡಿದಂಥ ಮುಮುಕ್ಷುಗೆ ಇವೆಲ್ಲ ಸಾಧನಗಳು ಏನೊಂದು ಆಯಾಸ ಇಲ್ಲದಂಗೆ ಪ್ರಯತ್ನದಿಂದ ಅವನಿಗೆ ಏನೊಂದು ಪ್ರಯತ್ನ ಆಯಾಸ ಪಡೆದೇ ಪ್ರಾಪ್ತಿ ಆಗ್ತಾವ. ಅದಕ್ಕೆ ಅವರು ಸುಮ್ಮನೆ ಹೇಳ್ಯಾರೆ, ಕುರುವರನ ಒಲವಿಲ್ಲದೆ ಅವನು ಏನೇನು ಓದಲು ದೊರೆಯಲರಿಯದು ಸೌಮ್ಯ ಜ್ಞಾನ. ಬೇಕಾದಷ್ಟು ತಿಳಿದಾನ, ಪಂಡಿತ ಇದ್ದಾನೆ, ಇಲ್ಲ ಅಂತಿಲ್ಲ, ಖರೆ ಎಲ್ಲ ವಿಚಾರ ತಿಳಿದಾನ. ಆದ್ರೆ ಅವನಿಗೇನದು ಸ್ವಂತ ಬುದ್ಧಿಯಿಂದ ಕಲ್ತು ವಿದ್ಯೆ ಹೊರತು ಒಬ್ಬ ಗುರುವಿನಲ್ಲಿ ಶ್ರಾವ್ಯದಿಂದ ಸೇವಾದಿಗಳನ್ನು ಮಾಡಿ ಆ ಗುರುಗಳನ್ನು ಪ್ರಸನ್ನಕರಿಸಿ ಆ ಗುರುವಿನ ವಚನವನ್ನು ಹೆಂಗ ಪ್ರೀತಿಯಿಂದ ಶ್ರದ್ಧೆಯಿಂದ ಯಾರು ಸ್ವೀಕಾರ ಮಾಡ್ಯಾರ ಅವನಿಗೆ ಗುಣ ತಾನೇ ಹುಟ್ಟುತ್ತವ. ಯಾಕಂದ್ರೆ ಅವನ ಸೇವೆ ಇರ್ತದ, ಅವನ ನಿಷ್ಠೆ ಇರ್ತದ, ಅವೇನು ಪ್ರಯತ್ನ ಅವನು ಸಹಜವಾಗಿ ಹುಟ್ಟುತ್ತವ. ಇವು ಯಾವೂ ಇಲ್ಲ, ಸುಮ್ಮನೆ ಹಿಂಗೆ ಉದ್ದಕ್ಕೆ ಉದ್ದಕ್ಕೆ ಹೋಯ್ತಂದ್ರೆ ಅದೇನು ಬರ್ತದೆ ಏನಂದ್ರೆ ಬರಂಗಿಲ್ಲ, ಕೆಲ್ಸಕ್ಕೆ ಬರಂಗಿಲ್ಲ. ಜ್ಞಾನ ಏನಾಗ್ತದ, ಶಬ್ದ ಜ್ಞಾನ ಆಗ್ತದ, ಅದು ನಮಗೆ ನಡೆಯಲಿ ಬರಂಗಿಲ್ಲ. ಅದಕ್ಕಾಗಿ ಅವರು ಯಾರು ಈ ರೀತಿಯಿಂದ ತಿಳಿದುಕೊಂಡಂಥವರು ಅಂಥವರು ಮನಸ್ಸನ್ನು ವಶ ಮಾಡಿಕೊಂಡು ಅವರಿಗೆ ಮನಸ್ಸು ತನ್ನಷ್ಟಾನೇ ವಶ ಆಗ್ತದೆ. ಅವ್ರ ಮೊದಲಿನಂತೆ ಆ ಮನಸ್ಸಿನಲ್ಲಿ ಪ್ರವೃತ್ತಿ ಇರಂಗಿಲ್ಲ. ಏ ಮಹಾಭಾವವೇ, ನಿನ್ನ ಶಕ್ತಿಯನ್ನು ಅರಿತುಕೊಂಡು, ನಿನ್ನ ಶಕ್ತಿ ಯಾವುದು? ಈ ಮನಸ್ಸಿಗೂ ಬುದ್ಧಿಗೂ ಸಾಕ್ಷಿ ರೂಪನಾಗಿರುವಂಥ ಪ್ರತ್ಯೇಗಾತ್ಮ ನೀ ಏನಿದೆ ಆನಂದ ಸ್ವರೂಪ, ಅಂತ ಸ್ವರೂಪವನ್ನು ನೀನು ಅನುಭವ ಮಾಡಕ್ಕೆ ಬರ್ತದ ನೋಡು. ಈ ದುರ್ಜಯವಾದ ಕಾಮರೂಪಿ ಶತ್ರುವನ್ನು ನಾಶ ಮಾಡು. ಅವಾಗ ತಾನೇ ನಾಶ ಆಗ್ತದ ನೋಡು. ಯಾಕಂದ್ರೆ ಅಂಥ ಸ್ವರೂಪದ ಜ್ಞಾನ ಆದ ಮೇಲೆ ಅಲ್ಲಿ ಯಾವುದೂ ಇರಕ್ಕೆ ಸ್ಥಳ ಇರಂಗಿಲ್ಲ ಅಂತ. ಹೆಂಗ ಸೂರ್ಯನ ಉದಯ ಕಾಲದಲ್ಲಿ ಕತ್ತಲೆ ಅನ್ನುವಂಥದ್ದು ನಾವು ನೋಡ್ತು ಅಂದ್ರೂ ಇರುವುದಿಲ್ಲವೋ, ಅದೇ ಪ್ರಕಾರವಾಗಿ ಅಜ್ಞಾನ ಯಾವಾಗ ನಷ್ಟ ಆಯ್ತು, ಅಲ್ಲಿ ಜ್ಞಾನ ಭಾಸ್ಕರ ಎಂಬ ಅನ್ನುವಂಥ ಸೂರ್ಯ ಯಾವಾಗ ಉದಯ ಆದ ಅಂದ್ರೆ ಅವನಲ್ಲಿ ಪೂರ್ವದಲ್ಲಿದ್ದಂಥ ಏನು ಅಜ್ಞಾನಕ್ಕೆ ಗುರಿ ಮಾಡಿರ್ತಕ್ಕಂಥ, ಅಜ್ಞಾನದಿಂದ ಅನೇಕ ಕಾಮಕ್ರೋಧಾದಿಗಳಿಗೆ ಗುರಿ ಮಾಡಿರ್ತಕ್ಕಂಥ ಸಂಸ್ಕಾರ ನಷ್ಟ ಆಗಿರ್ತದೆ. ಅಂದ್ರೆ ಮೂಲ ಅಜ್ಞಾನವನ್ನು ನಾಶ ಮಾಡುವುದರಿಂದ ಅವನಲ್ಲಿ ಉಳಿದು ಯಾವೂ ಇರಂಗಿಲ್ಲ ಅಂತ ಈ ರೀತಿಯಿಂದ ತಿಳ್ಕೋ ಅಂತ ಹೇಳಿದ್ರು. ಓಂ ತತ್ಸದೀತ್ ಶ್ರೀಮದ್ ಭಗವದ್ಗೀತಾ ಗೀತಾನು ಸುಪನಿಷತ್ ಬ್ರಹ್ಮ ವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗ ನಾಮ ತೃತೀಯ ಅಧ್ಯಾಯ ಅಂತ ಹೇಳಿದರು. ಇಲ್ಲಿವರೆಗೆ ಏನು ಹೇಳಿದೀವಪ್ಪ ಅಂದ್ರೆ ಭಗವದ್ಗೀತೆ ಸುಪನಿಷತ್. ಈ ಭಗವದ್ಗೀತೆ ಉಪನಿಷತ್ತು ಬೇರೆ ಅಲ್ಲ. ಪ್ರಸ್ಥಾನತ್ರಯ ಗ್ರಂಥಗಳಲ್ಲಿ ಭಗವದ್ಗೀತಾ ಒಂದು, ಬ್ರಹ್ಮಸೂತ್ರ ಒಂದು, ಉಪನಿಷತ್ತು. ಇವು ಶ್ರುತಿಯ ಪ್ರಮಾಣ ಆಧಾರಿತ ಮೇಲೆ ನಿಶ್ಚಯವಾಗಿ ಹೇಳಿರ್ತಕ್ಕಂಥ ವಾಕ್ಯಗಳು. ಅಂದರೆ ಸ್ಮೃತಿ ಗ್ರಂಥ, ಇದಕ್ಕೆ ಸ್ಮೃತಿ ಗ್ರಂಥ ಅಂತಾರೆ. ಭಗವಂತನು ಸ್ವತಃ ಹೇಳ್ಯಾನ ಅಂದ್ರೆ ಏನು ಆಧಾರ ಇಲ್ಲದೆ ಹೇಳ್ಯಾನ, ಶ್ರುತಿ ಪ್ರಮಾಣ ಆಧಾರ ಇಟ್ಕೊಂಡೇ ಹೇಳ್ಯಾನ. ಅದಕ್ಕೆ ಬೇಕಾದಂಥ ಯೋಗ್ಯವಾಗಿರುವಂಥ ಯುಕ್ತಿ ಪ್ರಮಾಣಗಳನ್ನು ಜೋಡಿಸಿ ಅನೇಕ ರೀತಿಯಿಂದ ಅದನ್ನ ವಿಶೇಷ ಮಾಡಿ ಹೇಳ್ಯಾರ. ಆದ್ರೆ ಶ್ರುತಿ ಆಧಾರ ಬಿಟ್ಟು ಯಾವುದೂ ಹೇಳಿಲ್ಲ, ಆ ಉಪನಿಷತ್ಗಳ ಆಧಾರ ಬಿಟ್ಟು ಹೇಳಿಲ್ಲ. ಬ್ರಹ್ಮಸೂತ್ರ ಬರೆದರ ವ್ಯಾಸ ಮಹರ್ಷಿಗಳು, ಆ ಬ್ರಹ್ಮಸೂತ್ರಕ್ಕಾದ್ರೂ ಶ್ರುತಿಯ ಆಧಾರವಾಗಿ ಇದಾವೆ. ಉಪನಿಷತ್ಗಳು ಆದ್ರೂ ಕೂಡ ಶ್ರುತಿಯ ಆಧಾರದ ಮೇಲೇನೆ ಇದಾವೆ. ಅಂದ್ರೆ ಈಶ್ವರ ವಾಣಿಯ ಆಧಾರದ ಮೇಲೇನೆ ಎಲ್ಲ ನಡೆದಾವೆ. ಅದಕ್ಕೆ ಶ್ರುತಿ ಅಂದ್ರೆ, ಇದಕ್ಕೆ ಸ್ಮೃತಿ ಅಂತಾರ. ಇಂಥ ಉಪನಿಷತ್ ಬ್ರಹ್ಮ ವಿದ್ಯಾಯ ಅಂದ್ರೆ ಈ ವಿದ್ಯೆಯನ್ನು ಕಲಿಬೇಕಾಗಿತ್ತು ಅಂದ್ರೆ ಈ ಉಪನಿಷತ್ತು ಸ್ಮೃತಿ ಗ್ರಂಥಗಳ ಆಧಾರದ ಮೇಲೇನೆ ಈ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕನ್ನಂಗಾಯ್ತು. ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ.
ಇಲ್ಲಿ ಏನು ಕರ್ಮಯೋಗ ನಾ ಇಲ್ಲಿವರೆಗೆ ಹೇಳಿಕೆ ಬಂದೀನಿ, ಅದನ್ನ ಕೃಷ್ಣ ಅರ್ಜುನ ಸಂವಾದ, ಕೃಷ್ಣ ಪರಮಾತ್ಮ ಹೇಳಿದ್ದು, ಅರ್ಜುನ ಕೇಳಿದ್ದು. ಈ ಕರ್ಮಯೋಗ ನಾಮ ಅಧ್ಯಾಯ ಇಲ್ಲಿಗೆ 3ನೇ ಅಧ್ಯಾಯ ಸಮಾಪ್ತಿ ಆಯಿತು ಅಂತ ಹೇಳ್ತಾನೆ. ಈಗ ಏನಪ್ಪಾ ಅಂದ್ರೆ 4ನೇ ಅಧ್ಯಾಯ ಹೇಳ್ತಾರೆ. ಈ 4ನೇ ಅಧ್ಯಾಯದಲ್ಲಿ ಮೊದಲು ಓಂ ಶ್ರೀ ಪರಮಾತ್ಮನೇ ನಮಃ ಅಥ ಚತುರ್ಥ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ. ಚತುರ್ಥ ಅಂದ್ರೆ 4ನೇ ಅಧ್ಯಾಯ. ಇಲ್ಲಿ ಏನು ಹೇಳ್ತಾನಪ್ಪ 4ನೇ ಅಧ್ಯಾಯದಲ್ಲಿ ಅಂದ್ರೆ ಜ್ಞಾನಕರ್ಮ ಸನ್ಯಾಸ ಯೋಗ. ನೋಡು, ಜ್ಞಾನ ಒಂದದ, ಕರ್ಮ ಸನ್ಯಾಸ ಅಂತ ಒಂದೈತೆ, 2 ಇದಾವೆ. ಈ ಅಧ್ಯಾಯದಲ್ಲಿ ಏನು ಹೇಳ್ತಾನಪ್ಪ ಭಗವಂತನ, ಇದಕ್ಕೆ ಜ್ಞಾನಕರ್ಮ ಸನ್ಯಾಸ ಅಧ್ಯಾಯ ಅಂತೂ ಅಂತಾರ, ಜ್ಞಾನ ಅಧ್ಯಾಯ ಅಂತೂ ಅಂತಾರ, ಅವತಾರ ಅಧ್ಯಾಯನೂ ಅಂತಾರ ಇದಕ್ಕೆ ಕೆಲವೊಂದು ಕಡೆ. ಈ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನ, ನಾನು ಏತಕ್ಕಾಗಿ ನಾ ಅವತಾರ ಧಾರಣೆ ಮಾಡೀನಿ, ನನ್ನ ಕರ್ತವ್ಯ ಏನದ ಅದನ್ನ ಹೇಳ್ತಾನ. ಮತ್ತೆ ಅಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯನಾಗಿರುವಂಥವ್ರು ಯಾರು, ಮತ್ತೆ ಇಂಥ ಜ್ಞಾನವನ್ನು ಬೋಧಿಸ್ತಕ್ಕಂಥ ಮಹಾತ್ಮರು, ಅವ್ರ ಲಕ್ಷಣ ಏನು, ಇವೆಲ್ಲ ಈ ಅಧ್ಯಾಯದಲ್ಲಿ ಹೇಳಿಕೆ ಅಂತ ಹೋಗ್ತಾರೆ. ಅಂದ್ರೆ ಇದಕ್ಕೆ ಈ ಅಧ್ಯಾಯದಲ್ಲಿ ಬರುವಂತ ಜ್ಞಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಾರ ಇಲ್ಲಿ. ಮತ್ತೆ ಈ ಅಧ್ಯಾಯವನ್ನು ಯಾಕೆ ಪ್ರಾರಂಭ ಮಾಡಿದೆ ಅಂತಂದ್ರೆ, ಇಲ್ಲಿ ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನ್ ವಾಚ್ ಅಂತ, ಇಮಂ ವಿವಸ್ವತ್ಪೇ ಯೋಗ ಪ್ರೋಕ್ತ ವಹನಃ ಅಹಮ್ಯಂ ವಿವಸ್ವಾನವೇ ಪ್ರಹಂ ಮುನಿರಿಕ್ಷು ಎಂ ಬ್ರೂಯಾತ್ ಅಂತ ಹೇಳ್ತಾರೆ. ಇಲ್ಲಿ ಇಮಂ ಅಂದ್ರೆ ಅಹಂ, ನಾನು, ಅಹಂ ಅಂತ ನಾನು, ಈ ಅವ್ಯಯಂ ಅವಿನಾಶಿಯಾದ, ಅವ್ಯಯಂ ಅಂದ್ರೆ ಅವಿನಾಶಿಯಾದಂಥ, ಯಾವುದು ಅವಿನಾಶ ಅದ, ಇಲ್ಲಿ ನಾಶರಹಿತವಾಗಿರುವಂಥದ್ದೇ ಅವಿನಾಶಿ. ನಾಶ ಆಗಲಾರ್ದು ಯಾವುದಾದ್ರು ಜಗತ್ತಿನಾಗ ಆತ್ಮ ಒಬ್ಬನೇ ನಾಶ ಇಲ್ಲ, ಉಳಿದುವೆಲ್ಲ ನಾಶ ಇದೆ. ಆತ್ಮನ ಬಿಟ್ರೆ ಉಳಿದುವೆಲ್ಲ ನಾಶ ರೂಪನೇ. ಆದ್ರೆ ಅಂಥ ಅವಿನಾಶಿಯಾಗಿರುವಂಥ ಯೋಗವನ್ನು ಅಂದ್ರೆ ಅಂಥ ಆತ್ಮಜ್ಞಾನವನ್ನು ನಾನು ಅದಿಯಲ್ಲಿ ಅಂದ್ರೆ ಪೂರ್ವದಲ್ಲಿ, ಅದಿಯಲ್ಲಿ ಅಂದ್ರೆ ಪೂರ್ವದಲ್ಲಿ, ಎಲ್ಲಿ ಪೂರ್ವದಲ್ಲಿ ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ. ಯಾರಿಗೆ ವಿವಸ್ವತ್ವೇ, ಯಾರಿಗೆ ಹೇಳಿದೆಪ್ಪ ನಾನು ಈ ಯೋಗ, ಈ ಜ್ಞಾನವನ್ನು ನಾನು ಯಾರಿಗೆ ಉಪದೇಶ ಮಾಡಿದ್ದೆ ಅರ್ಜುನ ಕೇಳು. ಸೂರ್ಯನಿಗೆ ನಾನು ಈ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡಿದ್ದೆ. ಯಾವಾಗ? ಸೃಷ್ಟಿಯ ಪೂರ್ವದಲ್ಲಿ. ಪ್ರೋಕ್ತಾಂ ಹೇಳಿದೇನು, ವಿವಸ್ವನ್ ಆ ಸೂರ್ಯನು. ಮತ್ತೆ ಆ ಸೂರ್ಯ ಯಾರಿಗೆ ಹೇಳಿದ? ನೀನು ಸೂರ್ಯನೇ, ಪರಮಾತ್ಮ ಸೂರ್ಯನಿಗೆ ಹೇಳ್ಯಾನ. ಖರೆ ಆ ಸೂರ್ಯನ ಯಾರಿಗೆ ಹೇಳಿದ ಅಂದ್ರೆ ತನ್ನ ಮಗನಾದ ಮನುವಿಗೆ. ಈ ಮನು ಅಂತ ಬರ್ತಾರಲ್ಲ, ಆ ಮನ್ವಂತರ ಅಂತ ಬರ್ತಾವ. ಈಗ ಒಬ್ಬೊಬ್ಬರು ಮನುಗಳು ಒಂದೊಂದು ಮನ್ವಂತರ ಐತಿ. ಇಲ್ಲಿ 60 ಮಂದಿ ಇದಾರ ಅವರು. ಈಗ ತನ್ನ ಮಗನಾದ ಮನುವಿಗೆ ಅಂದ್ರೆ ಹೇಳಿದರು. ಯಾರು ಹೇಳಿದ್ರು? ಸೂರ್ಯ ತನ್ನ ಮಗನಾದ ಮನುವಿಗೆ ಹೇಳಿದ. ಆ ಮನುವು ತನ್ನ ರಾಜಾದಂಥ ಅನೇಕ ರಾಜರು, ಇಕ್ಷುಕ ಮೊದಲಾದಂಥ ಮೊದಲೇನು ರಾಜರಿದ್ರು, ಆ ರಾಜರ ಮೊದಲಾದಂಥ ಪ್ರಜೆಗಳಿಗೆ, ಯಾರು? ಸೂರ್ಯ ಮನುವಿಗೆ, ಮನುವಿನಿಂದ ಪ್ರಜೆಗಳಿಗೆ. ಈ ರೀತಿಯಿಂದ ಈ ವಿದ್ಯೆಯನ್ನು ಪರಂಪರೆಯಾಗಿ ಹೇಳಿಕೆ ಅಂತ ಬಂದಾರ ಅಂತ ಹೇಳ್ತಾನೆ. ಅಂದ್ರೆ ನಾನು ಈ ಪೂರ್ವದಲ್ಲಿ ಮೊದಲು ಸೂರ್ಯನಿಗೆ ಹೇಳಿದ್ದೆ, ಆ ಸೂರ್ಯನು ಮನುವಿಗೆ, ಮನುವಿನಿಂದ ರಾಜರಿಗೆ, ರಾಜರಿಂದ ಪ್ರಜೆಗಳಿಗೆ, ಹಿಂಗ ಪರಂಪರೆ ಹಿಡ್ಕೊಂಡು ಬಂದದ ಈ ವಿದ್ಯೆ. ಅಂಥ ವಿದ್ಯೆಯನ್ನು ಈಗ ನಾನು ನಿನಗೆ ಹೇಳ್ತೇನೆ ನೋಡು. ಅಂದ್ರೆ ಪೂರ್ವದಲ್ಲೇ ಮೊದಲೇ ಹೇಳಿನಿ, ಸೃಷ್ಟಿ ಪ್ರಾರಂಭದಲ್ಲೇ ನಾನು ಇದನ್ನ ಈ ವಿದ್ಯೆಯನ್ನು ಹೇಳೀನಿ. ಅದಕ್ಕಾಗಿ ಏವಂ ಪರಂಪರಾ ಪ್ರಾಪ್ಯಮಿಂ ರಾಜರ್ಷಿ ವಿಧ ಸ ಕಾಲೇನ ಮಹತಾ ಯೋಗ ನಷ್ಟ ಪರಂ ತಪಃ. ಈ ಪರಂಪರೆಯಿಂದ ಬಂದಿರುವಂಥ ವಿದ್ಯೆಯು ನೋಡು. ಇದು ಹೆಂಗ ಬಂದದ? ಪರಂಪರೆಯಿಂದ.
ಒಂದು ಪರಂಪರೆ ಬೇಕಲ್ಲ. ಶಾಸ್ತ್ರ ಯಾವುದೇ ಇರಲಿ, ನಿಮ್ಮ ಪರಂಪರೆ ಏನಪ್ಪ, ನಿಮ್ಮ ಮೂಲ ಪರಂಪರೆ ಏನು? ನಮ್ಮ ವೇದಾಂತಕ್ಕೆ ಹೋದಾಗ ಯಾವುದಪ್ಪ ಪರಂಪರೆ? ಅದ್ವೈತವೇ ನಮ್ಮ ಪರಂಪರೆ. ಶಂಕರಾಚಾರ್ಯರು ಏನು ಹೇಳ್ಕೊಂತ ಬಂದಾರ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೈವ ಬ್ರಹ್ಮನ ಪರಹ. ಅದ್ವೈತ ರೂಪವಾದ ಪರಬ್ರಹ್ಮವೇ ಆ ಪರಬ್ರಹ್ಮ ಸ್ವರೂಪವನ್ನು ನೀನೇ ಅಂತ ಉಪದೇಶ ಮಾಡುವಂತಹ ಏನು ಜ್ಞಾನಿಗಳು ಬಂದಾರ ಹಿಂದಿನ, ಆ ಜ್ಞಾನಿಗಳದೇ ನಮ್ಮದು ಪರಂಪರೆ, ಬೇರೆ ಅಲ್ಲ ನಮ್ಮ ಪರಂಪರೆ. ಅಂದ್ರೆ ಅದ್ವೈತವೇ ನಮ್ಮ ಪರಂಪರೆ ಆಯ್ತು. ಈ ವೇದಾಂತದಲ್ಲೇ ಬಹಳ ಮಂದಿ ಬೇರೆ ಬೇರೆ ಹೇಳ್ತಾರ. ಮತ್ತೆ ಇದನ್ನ ಕರ್ಮ ಸೇರಿಸಿ ಹೇಳೋರ ಇದಾರ, ಕರ್ಮವನ್ನು ಹೇಳೋರ ಇದಾರ. ಇದರಲ್ಲೇ ಬಹಳ ಮಂದಿ ಹೆಸರೇನು ವೇದಾಂತ, ಆದ್ರೆ ಹೇಳೋದು ಬೇರೆ ಬೇರೆ ಹೇಳ್ತಾರ. ಆದ್ರೆ ಶುದ್ಧ ವೇದಾಂತ ಅಂದ್ರೆ ಶುದ್ಧ ಅದ್ವೈತ ಪರವಾಗಿ ಹೇಳ್ತಕ್ಕಂಥದ್ದೇ ವೇದಾಂತ. ಆದ್ರೆ ನಾ ಈ ವೇದವನ್ನು ಅಂದ್ರೆ ಈ ಜ್ಞಾನ ಮಾರ್ಗವನ್ನು ಪೂರ್ವದಲ್ಲಿ ಪರಂಪರೆಯಿಂದ ಬಂದಿರುವ ಈ ಯೋಗವನ್ನು ರಾಜರ್ಷಿಗಳಾದ ತಿಳಿದುಕೊಂಡಿದ್ದರು. ಪೂರ್ವದಲ್ಲಿ ಯಾರಿದ್ರು? ಅವ್ರ ರಾಜಗಳು, ರಾಜರಿಂದ ಮುಂದೆ ಏನಪ್ಪಾ ಅಂದ್ರೆ ಮುಂದೆ ಋಷಿಗಳಾದಂಥವ್ರು ಅವರು ಒಬ್ಬೊಬ್ರು ತಿಳ್ಕಂತ ಬಂದ್ರು ಇದನ್ನ. ಆದರೆ ಅರ್ಜುನ, ಆ ಯೋಗವು ಬಹಳ ಕಾಲದಿಂದ, ಏನು ಈಗಲ್ಲ, ಯುಗ ಪ್ರಾರಂಭದಲ್ಲಿಂದ ಬಂದಿರತಕ್ಕಂಥದ್ದಲ್ಲ, ಆ ಕಾಲಕ್ಕೆ ಅನುಗುಣವಾಗಿ ಈ ಭೂಲೋಕದಲ್ಲಿ ಪ್ರಾಯ ನಶಿಸಿ ಹೋಯಿತು. ಈಗ 5200 ವರ್ಷ ಏನಾಗ್ಯದ, ಕಲಿಯುಗ ಪ್ರಾರಂಭ ಆಗಿ ಈ 200 ವರ್ಷ ಕೆಳಗೆ ಏನಿತ್ತು ಇದ್ರ ಸ್ಥಿತಿ ಅಂತಂದ್ರೆ ಸಿದ್ಧಾರೂಢರ ಚರಿತ್ರೆ ತೆಗೆದ್ರೆ ಗೊತ್ತಾಗ್ತದ. ಏನಿತ್ತು, ಎಲ್ಲ ಕಡೆ ವಾಮ ಮಾರ್ಗ ತಾಂಡವಾಡ್ತಿತ್ತು. ಈ ವೇದಗಳು ಉತ್ತಮವಾದಂಥ ಕರ್ಮ ಮಾರ್ಗಗಳಲ್ಲಿ ಏನು ನಿಷ್ಕಾಮ ರೂಪವಾದ ಭಕ್ತಿ ಉಪಾಸನೆ ಇವೆಲ್ಲವೂ ಕಾಲಗಾಗಿ ತುಳಿದು ಬಿಟ್ಟಿದ್ರು ಅವರು. ಈ ವಾಮ ಮಾರ್ಗ ತಾಂಡವಾಡ್ತಿತ್ತು. ಮತ್ತೆ ಈ ವೇದಗಳನ್ನ ಕೇವಲ ಕುಲ ಜಾತಿ ಮೇಲೆ ಸೀಮಿತ ಮಾಡಿಕೊಂಡು ತಮ್ಮದೇ ಶ್ರೇಷ್ಠ ಅಂತ ತಮ್ಮಲ್ಲೇ ಇಟ್ಕೊಂಡು ಈ ವೇದಗಳನ್ನ ಯಾರಿಗೆ ಹೇಳಲಾರ್ದಂಗೆ ಮಾಡಿದ್ರು. ಆ ಪರಮಾತ್ಮ ಅವತಾರ ತಗೊಂಡು ಬಂದು ಈ ಒಂದು ಬ್ರಹ್ಮ ವಿದ್ಯೆಯನ್ನು ಹೊರಗೆ ಹಾಕಿದ. ಇಲ್ಲಾಂದ್ರೆ ಇವತ್ತಿನ ದಿವಸದಲ್ಲಿ ಯಾರಿಗೂ ಸಿಗುತ್ತಿಲ್ಲ. ಇದು ಸಾಮಾನ್ಯರಿಗೆ ಸಿಗೋ ವಿದ್ಯೆ. ಇದು ಬ್ರಾಹ್ಮಣರು ಸೀಮಿತ ಮಾಡಿಕೊಂಡಿದ್ರು. ಅವ್ರು ತಾವಷ್ಟೇ ತಮ್ಮೂರಿಗೆ ಅಷ್ಟೇ ಹೇಳೋದು, ಅದು ಬಿಟ್ರೆ ಬೇರೆಯವ್ರಿಗೆ ಹೇಳ್ತಿದ್ದಿಲ್ಲ. ಅಕಸ್ಮಾತ್ ಏನನ್ನ ಕೇಳಿದ್ರೆ ಅವನಿಗೆ ಕಿವಿಯಾಗ ಶೀಸಕಾಶ ಆಗ್ತಿದ್ರು ಅವರು. ಯಾಕಂದ್ರೆ ನಮ್ಮ ಶಬ್ದ ಅವನಿಗೆ ಗೊತ್ತಾಗಬಾರ್ದು. ಅಷ್ಟೊಂದು ಅಂಥ ವಿದ್ಯೆಯನ್ನು ಬಹಿರಂಗದಲ್ಲಿ ತಂದ್ರು ನೋಡು. ನಿಜಗುಂಡ್ರ ಸಾಹಿತ್ಯ ಇರಲಿ ಮೊದಲು ಮಾಡಿ ಈ ಉಪನಿಷತ್ ವಿದ್ಯೆಯನ್ನು ಹೊರಗೆ ತಂದಂಥವ್ರು ಸಿದ್ಧಾರೂಢರು. ಈ ಬ್ರಹ್ಮ ವಿದ್ಯೆಯನ್ನು ಎಲ್ಲರಿಗೆ ಅಧಿಕಾರ ಐತೆ ಅಂತ ಹೇಳಿದಂಥವ್ರು. ಅಂದ್ರೆ ಈ ಕಾಲಾಂತರವಾಗಿ ಇದನ್ನು ಮುಂದೆ ಒಂದ್ ದಿವಸ ಇದು ಕ್ಷೀಣ ಹಾಕ್ಯಂತ ಹೋಗ್ತದೆ ಅಂದಂಗೆ ಆಯ್ತಲ್ಲ. ಯಾಕಂದ್ರೆ ಅದು ಕಾಲದ ಗುಣ ಅನುಗುಣವಾಗಿ ನಾಶ ಹಾಕ್ಯಂತ ಹೋಗ್ತದೆ. ಅದ್ರಂಗೆ ಇದು ನಾಶ ಆಗಿತ್ತು, ನಶಿಸಿ ಹೋಗಿತ್ತು. ಅದಕ್ಕಾಗಿ ಸ ಏವಾಯಂ ಮಾಯತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸ್ಮಿ ಮೇ ಸಖಾ ಚೇತ ರಹಸ್ಯಂ ಹತ್ಯದ್ ಉತ್ತಮಂ ಅಂತ ಹೇಳ್ತಾನೆ ನೋಡು. ಅದೇ ಈ ಯೋಗವನ್ನು, ಪುರಾತನವಾದಂಥ ಯೋಗವನ್ನು ನಾನು ನಿನಗೋಸ್ಕರವಾಗಿ ಪ್ರೋಕ್ತ ಅಂದ್ರೆ ವರ್ಣಿಸಿದ್ದೇನು. ಈಗ ಏನು ಪುರಾತನವಾದಂಥ ವಿದ್ಯೆ ಅದ ನಿನಗಾಗಿ ನಾನು ಈಗ ಹೇಳಕತ್ತೀನಿ. ಏಕೆಂದರೆ ಯಾಕೆ ಹೇಳಿದಪ್ಪ ನನಗ, ಬೇರೆ ಯಾರು ಇರಲಿಲ್ಲ, ಇದ್ದಿಲ್ಲ ಏನು ಮತ್ತೆ ಮಹಾಭಾರತದಾಗ ಇನ್ನೂ ಸಾಕಷ್ಟು ಬಂದಿದೆ. ನಿನಗೆ ನನಗೆ ಯಾಕೆ ಹೇಳಿದೆ, ಅರ್ಜುನಿಗೆ ಯಾಕೆ ಹೇಳಿದೆ ಅಂದ್ರೆ, ನೀನು ನನ್ನ ಭಕ್ತನು ಅಂದ್ರೆ ನೀನು ನನ್ನ ಭಕ್ತನು ಮತ್ತು ನೀನು ಪ್ರಿಯ ಸ್ನೇಹಿತನು. ನವವಿಧ ಭಕ್ತಿಗಳಲ್ಲಿ ಇದು ಒಂದು ಸಖ್ಯ ಭಕ್ತಿ ಅಂತ ಇದು ಅರ್ಜುನನಲ್ಲಿತ್ತು ನೋಡು. ಎಂಥ ಪ್ರೀತಿ ಇತ್ತು ಅಂದ್ರೆ ಬಿಟ್ಟು ಬಿಡದೇ ಇರುವಂತ ಪ್ರೀತಿ, ನಿಸ್ವಾರ್ಥವಾದಂಥ ಪ್ರೇಮ ಅರ್ಜುನನಲ್ಲಿತ್ತು. ಭಗವಂತನ ಮೇಲೆ ಅಂತಹ ಒಂದು ಪ್ರೇಮ ಇಟ್ಟಿದ್ದ. ಈ ಪ್ರೇಮ ಯಾರಲ್ಲಿ ಇರ್ತದ ಅವರಿಗೆ ಸದ್ಗುರುಗಳು ಮಹಾತ್ಮರು ಯಾವಾಗಲೂ ಅವ್ರ ಮೇಲೆ ಕೃಪಾವಂತರು ದಯಾವಂತರು ಆಗಿರ್ತಾರೆ. ಎಲ್ಲಿ ಸ್ವಾರ್ಥ ಇರ್ತದ ಅಲ್ಲಿ ಅಂದು ಯಾರು ಕೃಪೆ ಇರಂಗಿಲ್ಲ, ಯಾರು ಕೃಪೆ ಮಾಡಂಗಿಲ್ಲ. ಅದ್ರಂಗ ನೀನು
ನಿನಗೋಸ್ಕರವಾಗಿ ಹೇಳಿದೆ. ಮತ್ತು ನೀನು ಸಖ ಅಂದ್ರೆ ನನ್ನ ಸ್ನೇಹಿತನು, ಅಶಿ ಅಂದ್ರೆ ಆಗಿರುವಿ. ಅದಕ್ಕಾಗಿ ಆ ಕಾರಣದಿಂದ ಈ ಯೋಗವು ಬಹಳ ಉತ್ತಮವಾಗಿರುವಂಥದ್ದು. ಈ ಹೇಳುವಂಥ ಯೋಗ ಏನದ, ಇದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಮತ್ತು ರಹಸ್ಯಂ ಅಂದ್ರೆ ಅರ್ಥ ಮಾರ್ಮಿಕವಾಗಿರುವಂಥದ್ದು. ಇದು ಬಹಳ ಗೂಢವಾಗಿ ಸೂಕ್ಷ್ಮವಾಗಿರುವಂಥ ವಿಷಯ ಅಂತ ಹೇಳ್ತಾನೆ. ಈ ಯೋಗದಲ್ಲಿ ಏನು ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳಲ್ಪಟ್ಟಂಥ ವಿಷಯದ, ಇದು ಬಹಳ ಸೂಕ್ಷ್ಮದ, ಬಹಳ ವಿಚಾರ ಮಾಡುವಂಥ ಮಾತದ ಅಂತ ಹೇಳ್ತಾನೆ. ಅದಕ್ಕಾಗಿ ಇದನ್ನ ನಿನಗೆ ನಾನು ಹೇಳಕತ್ತೀನಿ. ನೀನು ನನ್ನ ಪ್ರಿಯ ಭಕ್ತನೂ ಆಗಿದ್ದಿ ಮತ್ತು ಮಿತ್ರನೂ ಆಗಿದ್ದಿ. ಗೆಳೆತನ ಮಾಡಿದರೆ ಇಂಥವ್ರು ಕೂಡ ಗೆಳೆತನ ಮಾಡಬೇಕು ಜಗತ್ತಿನಲ್ಲಿ. ಯಾರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಕ್ಕೆ ಸಿದ್ಧ ಇರ್ತಾರೋ ಅಂಥವ್ರ ಜೊತೆಗೆ ನಾವು ಗೆಳೆತನ ಮಾಡಿದ್ರೆ ಅದು ಗೆಳೆತನ. ಅನುಕೂಲ ಇದ್ದಾಗ ಬೇಸಿರೋದು, ಅನಾನುಕೂಲ ಆದಾಗ ಕೈ ಬಿಟ್ಟು ಹೋಗೋ ಗೆಳೆತನ ಮಾಡೋ ಮಂದಿ ಇದು ಇಂಥವ್ರಿಂದ ಏನು ಪ್ರಯೋಜನ ಇಲ್ಲ. ನೋಡಿ, ಯಾರು ಕೂಡ ಗೆಳೆತನ ಮಾಡ್ಯಾನ? ಶ್ರೀಕೃಷ್ಣ ಭಗವಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ಗೆಳೆತನ ಮಾಡ್ಯಾನ. ಯಾಕಂದ್ರೆ ಇವರು ಅನಿಮಿತ್ತ ಬಂಧು ಅಂತ. ಉಳಿದವರೆಲ್ಲ ಅಂದ್ರೆ ನಿಮಿತ್ತ ಬಂಧು. ಜಗತ್ತಿನಲ್ಲಿ ತಮ್ಮ ತಮ್ಮ ಕಾರ್ಯನಿಮಿತ್ತವಾಗಿ ನಮ್ಮಲ್ಲಿ ಬಂಧುತ್ವವನ್ನು ವಹಿಸಿಕೊಳ್ತಾರೆ. ನಾವೆಲ್ಲರೂ ಪ್ರಪಂಚಿಕರಂದ್ಮೇಲೆ ನಾವು ಸಾಕಷ್ಟು ವಿಷಯಗಳಲ್ಲಿ ಹೋಗಿರ್ತೀವಿ. ಎಲ್ಲಿವರೆಗೆ ನಮ್ಗೆ ಅವ್ರಿಗೆ ಪ್ರೇಮ ಅಂದ್ರೆ ನಮ್ಗೆ ಅವ್ರಿಗೆ ಚಲೋ ಇರುತ್ತಾರ, ಪ್ರೇಮ ಮಾಡಿದಂಗೆ ಮಾಡ್ತಾರೆ. ಪ್ರೇಮ ಯಾವಾಗ ತಮಗೆ ಬರಲಿಲ್ಲ, ನಾವು ಅನ್ಕೊಂಡಂತೆ ಆಗಲಿಲ್ಲ ಅಂದ್ರೆ ನಾವನ್ನ ಅವ್ರ ಕೈ ಬಿಡ್ತು, ಅವ್ರನ್ನ ನಮ್ಮ ಕೈ ಬಿಡ್ತಾರೆ. ಯಾಕಂದ್ರೆ ನಿಮಿತ್ತದಿಂದ ಬಂದಿರತಕ್ಕಂಥದ್ದು. ಆದರೆ ಇವನಲ್ಲಿ ಹಂಗಿರಲಿಲ್ಲ ಅರ್ಜುನ. ಅವನಿಗೇನು ಅವನು ಪರಮಾತ್ಮನಲ್ಲಿ ಏನು ಬೇಡಬೇಕೆಂಬುದು ಏನು ಇದ್ದಿಲ್ಲ. ತಾನೊಬ್ಬ ರಾಜ, ಕ್ಷತ್ರಿಯ ಇದ್ದ. ಆದರೂ ಕೂಡ ಭಗವಂತ ಅನ್ನುವಂಥ ಒಂದು ದೃಢವಾದ ನಂಬಿಕೆ. ನೋಡು, ಅಂಥ ನಿಮಿತ್ತ ಅಂಥವ್ರು ಕೂಡ ಗೆಳೆತನ ಮಾಡಬೇಕು. ಮಹಾತ್ಮರು ಕೂಡ, ಶರಣರು ಕೂಡ. ಯಾಕಂದ್ರೆ ಅವ್ರು ಎಂದೂ ಯಾವ ಸಂದರ್ಭ ಬಂದರೂ ನಮ್ಮ ಕೈ ಬಿಡಂಗಿಲ್ಲ. ನಾವು ಎಂಥ ದುಷ್ಟ ಕಾರ್ಯದಲ್ಲಿ ತೊಡಗಿದ್ರು ಕೂಡ ನಮ್ಮನ್ನು ಕ್ಷಮ ಮಾಡಿ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ತರ್ತಕ್ಕಂಥ ಸಾಮರ್ಥ್ಯ ಒಬ್ಬ ಮಹಾತ್ಮರಿಗಿರ್ತದೆ ಹೊರತು ಈ ಲೌಕಿಕದಲ್ಲಿ ಯಾರಿಲ್ಲ. ತೆಗ್ಗಿಗೆ ಬಿದ್ದೀವಿ ಅಂದ್ರೆ ಕಲ್ಲು ಮತ್ತೊಂದು ಹಾಕಿ ಹೋಗೋ ಮಂದಿನೇ ಭಾಳ ಇರ್ತದೆ ಹೊರತು ಅಲ್ಲಿ ಕೆಳಗೆ ಬಿದ್ದ ನಾವು ಎತ್ತಿ ಇಡಬೇಕೆಂಬವರು ಮಹಾತ್ಮರು, ಶರಣರು. ಅದಕ್ಕೆ ಶರಣರಲ್ಲಿ ಯಾಕೆ ಶರಣರ ಸಹವಾಸ ಇರಬೇಕು, ಶರಣರ ಜೊತೆಗೆ ಕೂಡ್ಬೇಕಂದ್ರೆ ಅವರಲ್ಲಿ ದಯಾ ಅನುಕಂಪ ಬಹಳ ಇರ್ತದಂತ. ಮನುಷ್ಯ ತಪ್ಪು ಮಾಡೋದು ಸಹಜ. ದಾರಿ ನಡಿತೀವಿ ಅಂದಮೇಲೆ ಎಲ್ಲಾದ್ರೂ ಎಡವೇ ಬೀಳ್ತೀವಿ, ತಪ್ಪಾಗ್ತಾವ. ಆದ್ರೆ ಆ ತಪ್ಪನ್ನು ತಿದ್ದಿಸಿ ಹೇಳಿಸಿ ನಮ್ಮನ್ನು ಸರಿಯಾದ ಮಾರ್ಗ ಕರ್ಕೊಂಡು ಹೋಗೋದು ಅವ್ರ ಕರ್ತವ್ಯ ಇರ್ತದ. ಶರಣರು ಅವ್ರು ಹೆಂಗಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಹೊರತು ಕೈ ಅಂದು ಬಿಡಂಗಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ ಅರ್ಜುನಗ, ನೀನು ನನ್ನ ಪ್ರಿಯ ಶಿಷ್ಯನಾಗಿದ್ದಿ ಮತ್ತು ನೀನು ನನ್ನ ಭಕ್ತನಾಗಿರೋ ಕಾರಣದಿಂದ ನಾನು ನಿನಗೆ ಹೇಳ್ತೇನೆ. ಹೀಗೆ ಕೇಳು. ಆದರೆ ಇಲ್ಲಿ ಅರ್ಜುನ ಸಂಶಯ ಮಾಡ್ತಾನೆ. ಏನು ಹೇಳಿದ ಖರೆ, ಆದ್ರೆ ನೀ ಹೇಳೋ ಮಾತು ನನಗೆ ಬಹಳ ಆಶ್ಚರ್ಯ ಆದ ಪರಮಾತ್ಮ. ಏನು ಅಂತಂದ್ರೆ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತ್ವ ಕಥಮೇ ತದ್ವಿಜಾನೀಯಾಂ ತ್ವಮಾಧವ ಪ್ರೋಕ್ತವಾನಿತಿ. ನೀನು ಭವತ್ತ ಅಂದ್ರೆ ನಿನ್ನ ಜನ್ಮ. ಈ ನಿನ್ನ ಜನ್ಮ ಐತೇನಲ್ಲ, ಈಗ ನೀನು ಅವತಾರ ತಗೊಂಡು ಬಂದಿದ್ದಿ. ಈಗ ಸದ್ಯಕ್ಕೆ ವರ್ತಮಾನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ನಾನು ನೀನು ಅವತಾರ ತಗೊಂಡು ಬಂದಿವಿ. ನೀನು ಅವತಾರ ತಗೊಂಡು ಬಂದಿದ್ದಿ, ನನ್ನ ಎದುರಿಗೆ ಈಗ ನೀನು ಬಂದಿದ್ದೆ ಅವತಾರ ತಗೊಂಡು. ಸೂರ್ಯ ಯಾವಾಗ ಹುಟ್ಟ್ಯಾನ? ಸೃಷ್ಟಿ ಪ್ರಾರಂಭದಲ್ಲಿ ಸೂರ್ಯ ಇದ್ದವನು. ಆದರೆ ಆ ಪೂರ್ವದಲ್ಲಿದ್ದಂಥ ಸೂರ್ಯನಿಗೆ ನಾನು ಉಪದೇಶ ಮಾಡೀನಿ, ನಾ ಹೇಳಿನಂತಿದ್ದೆಲ್ಲ. ಮತ್ತೆ ಅವನು ಇದ್ದ ಕಾಲ ಯಾವುದು, ಈಗ ನೀ ಇದ್ದ ಸಮಯ ಯಾವುದು? ಅದಕ್ಕೆ ನಿನ್ನ ಜನ್ಮವಾದರೂ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಈಗ ನೀವು ಹುಟ್ಟಿದ್ದಿ ಯಾವುದು? ಈ ಒಂದು ದೇವಕಿ ಸುತ ನಂದನ, ಈ ಕಂಸನ ತಂಗಿ ಮಗ, ಮತ್ತೆ ಕಂಸ ಮಹಾರಾಜನ ತಂಗಿ ಮಗ. ಮತ್ತೆ ಈಗೀಗ ಆಗ್ಯಾರ ಅವರು, ಈಗ ಹುಟ್ಟಿದವರು. ಮತ್ತೆ ನೀನಿದ್ದು ಈಗ ಹುಟ್ಟಿದ್ದಿ. ಮತ್ತೆ ನೀ ಹೆಂಗ ಸೂರ್ಯನಿಗೆ ಉಪದೇಶ ಮಾಡಿದಪ್ಪ? ಸೂರ್ಯನಿಗೆ ಜನ್ಮ ಬಹಳ ದಿವಸ ಆಗಿದೆ. ಸೂರ್ಯನ ಈಗ ಹುಟ್ಟ್ಯಾನ ಸೃಷ್ಟಿ ಪ್ರಾರಂಭದಲ್ಲಿ. ಸತ್ಯಯುಗ ಐತೆ, ತ್ರೈತಯುಗ ಐತೆ, ದ್ವಾಪರ ಯುಗ ಈಗ ಬಂದದ. ನೀ ಹೇಳ ಮಾತು ಪುರಾತನವಾದದ್ದು, ಅರ್ಥಾತ್ ಕಲ್ಪದ ಆದಿಯಲ್ಲಿ ಆದದ್ದರಿಂದ ಈ ಯೋಗವನ್ನು ಕಲ್ಪದ ಆದಿಯಲ್ಲಿ ಹೇಳಿದ್ದು ನಾನು ಹೇಗೆ ತಿಳಿದುಕೊಳ್ಳಲಿ? ನನಗೆ ಹೆಂಗೆ ಒಪ್ಪಿಗೆ ಬರ್ಬೇಕು ಈ ಮಾತು? ನಾನು ಹೆಂಗೆ ತಿಳ್ಕೋಬೇಕು? ನೀನು ಹೇಳಿದ್ದಿ ಅಂತ ನನಗೆ ಹೆಂಗೆ ಒಪ್ಪಿಗೆ ಆಗ್ಬೇಕಪ್ಪ? ನನಗೆ ಅನುಭವ ಬರ್ಬೇಕಲ್ಲ.
ನಾ ಅವ್ರ ಜೊತೆಗಿದ್ದೆಪ್ಪ, ನಾನು ಹಿಂಗೆ ನೋಡೀನಿ ಅವ್ರು ಎಲ್ಲ ಹೇಳ್ತೇನೆ ಅಂದ್ರೆ ನೀನು ಅವ್ರದ್ದು ಏನಾದ್ರು ನಮ್ಗೆ ಕುರು ಬೇಕಲ್ಲ. ಸೃಷ್ಟಿ ಪ್ರಾರಂಭದಲ್ಲಿ ಹೇಳಿನಿ ಅಂತ ನೀ ಹೇಳ್ತಿದ್ದಿ ವಿದ್ಯೆ, ನೀನಿದ್ರೆ ಈಗ ಹುಟ್ಟಿದ್ದಿ, ಮತ್ತು ಇದು ಹೆಂಗೆ ಹೇಳಕ್ ಬಂತು ನಿನಗ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾನ, ನೋಡ ಅರ್ಜುನ, ಬಹುನಿ ಮೇ ವ್ಯತಿತಾನಿ ಜನ್ಮಾನಿ ತವ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತಃ ಪರಂ ತಪಃ. ಹೇ ಅರ್ಜುನ ಕೇಳು, ಮೇ ಅಂದ್ರೆ ನನ್ನ, ಮತ್ತು ನಿನ್ನ ಅನೇಕ ಬಹುನಿ ವ್ಯತಿತಾನಿ, ಬಹುನಿ ಜನ್ಮಾನಿ, ಈಗೇ ನೀ ತಿಳ್ಕೊಂಡಿದ್ದಲ್ಲ ನಾ ಈಗ ಹುಟ್ಟೀನಿ, ಪರಮಾತ್ಮ ಈಗ ಹುಟ್ಟ್ಯಾನ ಅಂತ ನೀ ತಿಳ್ಕೊಂಡಿದ್ದಿ. ಸರ್ ನಿನ್ನ ತಪ್ಪಲ್ಲ, ಆದರೆ ನಿನ್ನಂಗ ನಾನು ಅನೇಕ ಜನ್ಮಗಳು ನನವು ಆಗಿ ಹೋಗ್ಯಾವ, ನನವು ನೀನು. ಇದೇನು ಮೊದಲ ಜನ್ಮ ಅಲ್ಲ. ಅಂದ್ರೆ ಆ ವ್ಯತಿತಾನಿ ಅಂದ್ರೆ ಆಗಿ ಹೋಗಿವೆ. ತಾನು ಅಂದ್ರೆ ಸರ್ವಾಣಿ ಅವುಗಳೆಲ್ಲವನ್ನು, ನಿನ್ನ ಅನೇಕ ಜನ್ಮಗಳ ಸ್ಮೃತಿಯನ್ನು ಏನೈತಲ್ಲ ನಿನಗಿಲ್ಲ ಅರ್ಜುನ, ನಿನಗೆ ಅನೇಕ ಜನ್ಮಗಳ ಸ್ಮೃತಿ ಇಲ್ಲ, ಆದ್ರೆ ನನಗೆಲ್ಲ ಸ್ಮೃತಿ ಅದ. ಅವತಾರಕ್ಕೆ ಇಷ್ಟೇ ವ್ಯತ್ಯಾಸ ಇರ್ತದ. ಅವತಾರಿಗಳಿಗೆ ಎಷ್ಟೇ ಜನ್ಮ ಬಂದರೂ ಕೂಡ ಅವರಿಗೆ ತಮ್ಮ ಸ್ಮೃತಿ ಹೋಗಂಗಿಲ್ಲ. ಸಾಮಾನ್ಯ ಮನುಷ್ಯ ಸ್ಮೃತಿ ಕಳ್ಕಂತಾನೆ. ಹೆಂಗ ತಾಯಿ ಗರ್ಭಕ್ಕೆ ಬಂದ ತಕ್ಷಣ ಅವನಿಗೆಲ್ಲ ಹಿಂದಿನ ನೆನಪು ಹೋಗಿಬಿಡ್ತದೆ. ನಾ ಏನಾಗಿ ಹುಟ್ಟಿದ್ದೆ ಅನ್ನೋದು ಗೊತ್ತಿಲ್ಲ, ಮುಂದೆ ಏನಾಗ್ತೀನಿ ಎಂಬುದನ್ನು ಗೊತ್ತಾಗಿಲ್ಲ, ಸ್ಮೃತಿ ಹೋಗ್ತದೆ. ಆದರೆ ಅನೇಕ ಜನ್ಮಗಳು ನನಗೆ ನಿನಗೆ ಆಗಿ ಹೋಗ್ಯಾವ, ಅವುಗಳೆಲ್ಲವನ್ನು ನೀನು ತಿಳಿಯಲಾರ, ನಿನಗೆ ತಿಳಿಯಂಗಿಲ್ಲ, ಮತ್ತು ನಾನು ತಿಳಿದಿರುತ್ತೇನೆ, ನನಗೆ ಅನುಭವ ಅದ. ಅಂದ್ರೆ ಇಲ್ಲಿ ತಿಳಿಲಾರ್ದಂಗ ನಿನ್ನ ಅಷ್ಟು ಆಕರ್ಷಣೆ ಮಾಡೋದು ನೋಡಿದ ಆಜ್ಞೆ. ತಿಳಿಲಾರ್ದಂಗ ಮಾಡಿದ್ದೆ ಒಂದು ರೀತಿ ಬಹಳ ಚಲೋ, ತಿಳಿದಿತ್ತು ಅಂದ್ರೆ ಇನ್ನು ಎಷ್ಟು ಚಿಂತೆ ಮಾಡ್ತಿದ್ವಿ ಅಂತ. ಏನು ಇಲ್ಲ ಇಷ್ಟು ಚಿಂತೆ ಮಾಡ್ತೀವಿ, ಇನ್ನು ಒಂದೇಳಕ್ಕಿಂದ ಹಿಂಗೆ ಆಗಿದ್ದೀವಿ ಅಂತಂದ್ರೆ ಇನ್ನು ಕಥೆನೂ ದೂರ ಇತ್ತು. ನಾವು ಬರೀ ಆ ಜನ್ಮದ ಈ ಚಿಂತೆ ಮಾಡಿದಾಗ ಜೀವನ ಕಳೆದು ಬಿಡ್ತಿದ್ವಿ. ಇನ್ನು ಮುಂದೆ ಹಿಂಗೆ ಆತದಂತ ಗೊತ್ತಿಲ್ಲ, ನಮಗಿಷ್ಟ ಅವಸರ ಐತಿ, ಗೊತ್ತಾಗಿದ್ರೆ ಇನ್ನೇ ಏನೇನೋ ಮಾಡಿಬಿಡ್ತೈತಿ ಅಂತ ಪರಿಸ್ಥಿತಿ. ಇಷ್ಟೆಲ್ಲ ತನ್ನ ಸೃಷ್ಟಿ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡು ಮಾಡ್ತದ ನೋಡು. ಯಾಕೆ ತಿಳಿಲಾರ್ದಂಗ ಮಾಡ್ತದ ಅವನ್ನ ಅಂತಂದ್ರೆ ಇಷ್ಟೇ ಕಾರಣ. ಪ್ರತಿಯೊಬ್ಬ ಜೀವಿಯೂ ತನ್ನ ಶರೀರವನ್ನು ತ್ಯಾಗ ಮಾಡುವ ಕಾಲದಲ್ಲಿ ಏನು ಶರೀರ ತ್ಯಾಗ ಮಾಡ್ತಾರ ನೋಡು, ಆ ಸಮಯದಲ್ಲಿ ಯಾರಿಗೆ ತಮ್ಮ ವಿಸ್ಮೃತಿ ಆಗ್ತದ ನೋಡು, ಅವರೆಲ್ಲರಿಗೂ ಸ್ಮೃತಿ ಇರಂಗಿಲ್ಲ. ಅಲ್ಲಿ ವಿಸ್ಮೃತಿ ಉಂಟು ಮಾಡ್ತದ ಅವನಿಗೆ. ಸಹಜ ಪ್ರಕೃತಿ ಹಂಗೆ ವಿಸ್ಮೃತಿ ಉಂಟು ಮಾಡ್ತದೆ. ಪ್ರಾಣ ಹೋಗೋ ಸಂದರ್ಭದಲ್ಲಿ ಸಾಮಾನ್ಯ ಕೆಲಸ ಅಲ್ಲ. ಹೊರಗಿನೂ ಏನೋ ಹೋಗ್ಯಾವ ಅಂದ್ರೆ ಮನಸ್ಸು ಚಂಚಲ ಆಗ್ತದೆ. ಇನ್ನು ನಮ್ಮ ಪ್ರಾಣನೇ ಹೋಗ್ತದ ಅಂದಾಗ ಎಷ್ಟು ಚಂಚಲ ಆಗ್ತದ, ಮಂಕು ಬಡದೋಡ್ತದ ಬುದ್ಧಿಗೆ, ಏನು ತಿಳಿಲಾರ್ದಂಗೆ ಮಾಡ್ತದ. ಅಂಥ ಒಂದು ಸಾಮರ್ಥ್ಯ ಇರ್ತದ. ಅಂತ ವಿಸ್ಮೃತಿ ಆಗೋದ್ರಿಂದ ಮುಂದೆ ಏನಾಗ್ತೀನಿ ಎಂಬುದನ್ನು ಗೊತ್ತಾಗಿಲ್ಲ ಅವನಿಗೆ, ಅವನ ಜನ್ಮದ ಸ್ಮೃತಿ ಇರಂಗಿಲ್ಲ ಈ ಕಾರಣದಿಂದ. ಆದರೆ ನಾನು ತಿಳಿದಿರುತ್ತೆ, ನನಗೆ ಅನುಸ್ಮೃತಿ ಆದ ಅಜೋಪಿನ ಸನ್ನವಯ ಆತ್ಮ ಭೂತಾನಿ ಮೀ ವಿಶ್ವರೂಪೇ ಸನ್ ಪ್ರಕೃತಿ ಸಮಾಧಿಷ್ಠಾಯ ಸಂಭವಾಮೃತ ಮಾಯಾಯ ಅಂತ ಹೇಳ್ತಾನೆ. ನಾನು ಅವಿನಾಶಿಯು ಸ್ವರೂಪವು ಜನ್ಮರಹಿತನೂ ಆದ್ಯಾಗ್ಯು. ನಾನು ಹೆಂಗೇನಿ ಅವಿನಾಶಿ, ನನಗೆ ನಾಶ ಇಲ್ಲ, ಮತ್ತು ಜನ್ಮರಹಿತ, ನನಗೆ ಜನನ ಮರಣವೂ ಇಲ್ಲ. ಆದಾಗ್ಯೂ ಸಹ ಸಮಸ್ತ ಪ್ರಾಣಿಗಳಿಗೆ ಒಡೆಯನಾದರೂ ನನ್ನ ಪ್ರಕೃತಿಯನ್ನು ಅಧೀನ ಮಾಡಿಕೊಂಡು ನನ್ನ ಯೋಗ ಮಾಯೆಯಿಂದ ಅವತರಿಸುತ್ತೇನೆ. ಇದು ಅವತಾರ ಶರೀರ ತಟ್ಟು ಬಂದವರಿಗೆ. ಅನೇಕ ಋಷಿ ಮುನಿಗಳು ಇಂದ ಆಗಿ ಹೋಗ್ಯಾರ, ಎಷ್ಟೋ ತಪಸ್ವಿಗಳು. ಅವರು ಪರಮಜ್ಞಾನಿಗಳಾದರೂ ಕೂಡ ಯುಗ ಯುಗದಲ್ಲಿ ಅವರು ಬದುಕ್ಯಾರ ಅಂದ್ರೆ ಏನೋ ಅವರಲ್ಲಿ ಆ ಒಂದು ಸಾಮರ್ಥ್ಯ ಇರ್ತದ, ತಪಸ್ಸಿನ ಸಾಮರ್ಥ್ಯ ಇರ್ತದ. ಅಂತ ಮಾಯೆಯನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಾರ. ಅವ್ರು ಬೇಕಾದಲ್ಲಿ ಬೇಕಾದ ಶರೀರ ಧಾರಣ ಮಾಡಬಹುದು ಜ್ಞಾನಿಗಳಿಗೆ. ಅವ್ರ ಮನಸ್ಸು ಇಚ್ಛೆಯಿಂದ ಇರ್ತಾರೆ. ಅಂದ್ರೆ ಅವ್ರಿಗೇನು ಇದು ಪ್ರತಿಬಂಧಕ ಇರಂಗಿಲ್ಲ, ಇನ್ನೊಬ್ಬರಿಂದ ಕೇಳಿ ಪಡೆಯೋದೇನು ಇರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಬಂದರೂ ಕೂಡ ತಮ್ಮ ಸ್ವರೂಪದ ವಿಸ್ಮೃತಿ ಅವ್ರಿಗೆ ಇರಂಗಿಲ್ಲ.
ಅದು ಹೆಂಗೆ ಸಾಧ್ಯ ರೀ? ಮತ್ತೆ ಎಲ್ಲರ ತಾಯಿ ಗರ್ಭದಾಗ ಹುಟ್ಟಿ ಬರ್ತೀವಿ, ಹೆಂಗೆ ಸ್ಮೃತಿ ಹಂಗಿಲ್ಲ. ಸಾಮಾನ್ಯರಿಗೆ ನಮ್ಮದೇ ಹಿಡ್ಕೊಂಬ್ರಿ, ನಾವು ಹುಟ್ಟಿದ ಎಲ್ಲಿಂದ ಹಿಡಿದು ಸಾಯೋ ಪರ್ಯಂತರ ನಮ್ಮ ಸ್ಮೃತಿ ನಮಗೇನಾದ್ರೂ ನೆನಪೋಗಿದೆ? ನಾ ಹಿಂಗೆ ಇದ್ದೆ, ಈಗ ಹಿಂಗೆ ಏನಿ ಅಂತ ಎಲ್ಲ ಸ್ಮೃತಿ ಐತಿಲ್ಲ. ಒಂದು ಸಾಮಾನ್ಯ ನಮಗೆ ಎಷ್ಟು ಸ್ಮೃತಿ ಇರಬೇಕಾದ್ರೆ ಅಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಂಥ ಮಹಾತ್ಮರಿಗೆ ತಮ್ಮ ಮೂಲದ ಸ್ಮೃತಿ ಎಂದು ಹೋಗಂಗಿಲ್ಲ. ಅವರು ಎಷ್ಟೋ ಜನ್ಮಗಳು ಅವ್ರಿಗೆ ಬಂದರೂ ಕೂಡ ಅವ್ರಿಗೆ ಏನದು ಅನಿಸಂಗಿಲ್ಲ. ಇಷ್ಟೊಂದು ಸಾಮರ್ಥ್ಯ ಇರ್ತದ ಅಂತ ಹೇಳ್ತಾನೆ. ಈ ರೀತಿಯಿಂದ ನಾನು ಅವತಾರ ಮಾಡೀನಿ. ಯಾಕೆ ಮಾಡಿದಪ್ಪ ಅವತಾರ? ಏನು ಕೆಲಸ ಇತ್ತು ಇಲ್ಲಿ? ಅವತಾರ ಮಾಡಬೇಕಾಗಿದ್ರೆ ನಿನ್ನ ಯಾರು ಇದ್ರ ಸರಿ ಏನು ಕಾರಣದಿಂದ ನಿನ್ನ ಅವತಾರ ಆಯ್ತು ಈ ಭೂಮಿ ಮೇಲೆ? ನನಗೆ ಬೇಕಲ್ಲ. ನೀನು ಅಲ್ಲಿ ಇದ್ದಿ ಅಂತ ನಾ ತಿಳ್ಕೊಬೇಕಾಗ್ಯದ. ನೀನು ಉಪದೇಶ ಮಾಡುವಂಥ ಜ್ಞಾನ ಇದು ಪೂರ್ವದಲ್ಲಿ ನೀ ಈಗ ಹೇಳಿದ್ದಿ ಅಂತ ನೀ ನನ್ನ ಅನುಭವಕ್ಕೆ ಬರ್ಬೇಕಾಗ್ಯದ. ಮತ್ತು ಇಷ್ಟೆಲ್ಲ ಹೇಳಿಕೆ ಅಂತ ಬಂದಿದ್ದಿ. ಈ ಅವತಾರ ಆದ್ರೂ ನೀನು ಎದುರು ಸಲಹೆ ತಗೊಂಡು ಏನು ಕಾರಣ ಇತ್ತು ಈ ಭೂಮಿ ಮೇಲೆ ಅವತಾರ ತಗೊಂಬದಕ ಅಂದ್ರೆ ಹೇಳ್ತೀನಿ ಅಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಮ್ಯಃ. ನೋಡ ಅರ್ಜುನ, ನಾನು ಯಾಕೆ ಅವತಾರ ತಗೊಂಡಿನಿ ಈ ಲೋಕದಲ್ಲಿ ಅಂತಂದ್ರೆ, ಯದಾ ಯದಾ ಹಿ ಧರ್ಮಸ್ಯ, ಭಾರತ ಅಂದ್ರೆ ಅರ್ಜುನ ಅಂದ್ರೆ ಅಷ್ಟೇ. ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಯಾರ ಭಾರತ ಅಂತಂದ್ರೆ. ಭಾರತ ಅಂದ್ರೆ ಕುಂತಿಯ ಪುತ್ರ. ಕುಂತಿಗೆ ಯಾಕೆ ಹೆಸರು ಇದು ಬಂತು ಅಂತಂದ್ರೆ, ಭಾರತ ಎಂಬ ಶಬ್ದ ಯಾಕೆ ಬಂತು ಅಂದ್ರೆ, ಕುಂತಿ ಏನು ಈ ಮಕ್ಕಳನ್ನ ಪಡೆದಾಳಲ್ಲಕ್ಕೆ ಸುಮ್ಮನೆ ಹಂಗೆ ಪಡೆದಕ್ಕೆ ಅಲ್ಲಕ್ಕೆ. ದುರ್ವಾಸ ಮಹರ್ಷಿಗಳ ಸೇವೆಯನ್ನು ಮಾಡಿ ಅವರನ್ನು ಪ್ರಸನ್ನಕರಿಸಿ ಅವರಿಂದ ವರವನ್ನು ಪಡೆದಂಥ ವರಪುತ್ರರು ಇವರು ಪಾಂಡವರು. ಒಬ್ಬ ಮಹಾತ್ಮರ ವರದಿಂದ ಹುಟ್ಟಿದಂಥವರು ಜ್ಞಾನಿಗಳಾಗಿ ಹುಟ್ಟಬೇಕೆ ಹೊರತು ಸಾಮಾನ್ಯರಂತ ಹುಟ್ಟಂಗಿಲ್ಲ. ಅದಕ್ಕೆ ಭಾರತ ಅಂತ ಹೆಸರು ಬರ್ತದೆ. ಹೇಗೆ ಅಂತಂದ್ರೆ, ಧರ್ಮಕ್ಕೆ ಚ್ಯುತಿ ಉಂಟಾದಾಗಲ್ಲ. ಧರ್ಮಕ್ಕೆ ಅಂದ್ರೆ ಈ ಧರ್ಮಕ್ಕೆ ಅಂದ್ರೆ ಈ ಏನು ಜಗತ್ತಿನಲ್ಲಿ ಧರ್ಮಕ್ಕೆ ಅನೇಕ ಅರ್ಥ ಮಾಡ್ಯಾರ ಮಹಾತ್ಮರು, ಅನೇಕ ರೀತಿಯಿಂದ ಹೇಳ್ಯಾರ. ಇಲ್ಲಿ ಎರಡೇ, ಒಂದು ಸ್ವಧರ್ಮ, ಒಂದು ಪರಧರ್ಮ. ಎಲ್ಲಿ ಜ್ಞಾನಿಗಳಿಗೆ, ಶರಣರಿಗೆ ಮತ್ತು ಮಹಾತ್ಮರಿಗೆ, ವೇದಗಳಿಗೆ ವಿರುದ್ಧವಾಗಿರುವಂಥ ಆಚರಣೆಗಳು ಎಲ್ಲಿ ಉಂಟಾಗ್ತವ, ನೀತಿಗೆ ಇವೆಲ್ಲ ವಿರುದ್ಧ ಆಚರಣೆ ಎಲ್ಲಿ ಉತ್ಪತ್ತಿ ಆಗ್ತವ ಅಂತಂದ್ರೆ ಅಲ್ಲಿ ನಾಶ ಸಮೀಪ ಬಂದದಂತ ಅರ್ಥ. ಮತ್ತೆ ಆ ನಾಶವನ್ನು ಮಾಡಿ, ಆ ಅಧರ್ಮವನ್ನು ನಾಶ ಮಾಡಿ ಅದಕ್ಕೆ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿತ್ತಂದ್ರೆ ಒಬ್ಬ ಅವತಾರ ಪುರುಷ ಜನ್ಮವನ್ನು ಎತ್ತಾನ ಅಂತ ಹೇಳ್ತಾನೆ. ಅಂದ್ರೆ ಅಧರ್ಮ ಹೆಚ್ಚಿದಾಗ ಎಲ್ಲ ಎಲ್ಲೆಲ್ಲಿ ಅಧರ್ಮ ಎಸ್ತದ ಅಲ್ಲೆಲ್ಲಿ ಪ್ರತಿ 5,000 ವರ್ಷಕ್ಕೆ ಒಂದು ಅವತಾರ ಅಂತ ಬರ್ದಾರ. ಸೃಷ್ಟಿ ಪ್ರಾರಂಭದಿಂದ ಹಿಂಗೆ ನಡ್ಕಂತ ಬಂದದ. ಈಗ ಅದನ್ನು ಮುಂದೆ ನಡೆದಿದೆ. ಈಗ 5,200 ವರ್ಷ ಆಗಿದೆ. ಇನ್ನು 4,800 ವರ್ಷ ಇದಾವ. ಈ 4,800 ವರ್ಷ ಆಗೋದ್ರಾಗ ಎಲ್ಲ ಏನಪ್ಪಾ ಅಂದ್ರೆ ಅಧರ್ಮ ತಾಂಡವಾಡಿ ತೆಲೆ ಮೇಲೆ ಕುಂತಿರ್ತದ. ಅವಾಗ ಅದನ್ನ ನಾಶ ಮಾಡಿ ಮತ್ತೆ ಒಂದು ಅವತಾರ. ಸಿದ್ಧಾರೂಢರು ಪ್ರಾರಂಭ ಅವತಾರ, 2ನೇ ಅವತಾರ ನೋಡ್ರಿ ಅವರು. ಈ ರೀತಿಯಿಂದ ಹೆಚ್ಚಿದಾಗಲ್ಲ ನಾನು ಆ ನನ್ನ ರೂಪವನ್ನು ರಚಿಸಿಕೊಳ್ಳುತ್ತೇನೆ, ಅರ್ಥಾತ್ ಅವತಾರವನ್ನು ತಾಳುತ್ತೇನೆ. ಅವತಾರ ಅಂದ್ರೆ ಏನು? ಸಾಕಾರ ಶರೀರವನ್ನು ಧಾರಣೆ ಮಾಡಿಕೊಂಡು ಈ ಭೂಮಿಗೆ ಬರ್ತಾರ. ಬೇಕಲ್ಲ, ಮತ್ತೆ ಬರಬೇಕಲ್ಲ. ಅದಕ್ಕೆ ಈ ಕೃಷ್ಣ ಅವತಾರಕ್ಕೆ ಎಷ್ಟಿದ್ದು ಅಂದ್ರೆ ಇಲ್ಲಿ ಸಾಮ, ದಾನ, ದಂಡ, ಉಪಯೋಗ ಇದ್ದು 4 ಪ್ರಕಾರದ ಉಪಾಯ ಇದ್ವು ಅಲ್ಲಿ. ಈ ಕಲಿಯುಗದಲ್ಲಿ 4 ಇಲ್ಲ. ಇಲ್ಲಿ ದಂಡ, ಉಪಾಯ ಇಲ್ಲ, 3 ಇದಾವೆ. ಸಾಮ, ದಾನ ಅಂತ ಈ ಶಂಕರಾಚಾರ್ಯರು ಬರ್ದಾರೆ ಈ ಮಾತನ್ನ. ಕೃಷ್ಣ ಎಲ್ಲಿ ಸಂಹಾರ ಬೇಕಾದಲ್ಲಿ ಸಂಹಾರ ಮಾಡ್ತದೆ. ಈ ಕಲಿಯುಗದಾಗ ಸಂಹಾರ ಮಾಡಕ್ ಬರ್ತದೆ. ಎಷ್ಟು ಮಂದಿನಂತೂ ಮಾಡ. ಅದಕ್ಕೆ ಸಿದ್ಧಾರೂಢರು ಅನೇಕ ಜನ್ಮಗಳನ್ನು ನಾನು ಜನ್ಮವನ್ನು ಮಾಡ್ತಾ ಬಂದೆ, ಆದರೆ ಇದು ವಿಶೇಷ ರೂಪವಾದ ಜನ್ಮವನ್ನು ಧಾರಣ ಮಾಡೀನಿ. ಯಾಕಂದ್ರೆ ಇಲ್ಲಿ ದುಷ್ಟರಿಗೆ ಶಿಕ್ಷೆ ಕೊಡಂಗಿಲ್ಲ, ಅವ್ರನ್ನ ರಕ್ಷಣೆ ಮಾಡಿ ಅವರಲ್ಲಿರುವಂಥ ದುರ್ಗುಣವನ್ನು ನಾಶ ಮಾಡ್ತೀನಿ. ಎಷ್ಟೋ ಜನ್ಮದಲ್ಲಿ ದುಷ್ಟರ ಸಂಹಾರ ಮಾಡ್ಕೊಂತ ಬಂದಿನಿ. ಅವ್ರು ಮತ್ತೆ ಮತ್ತೆ ಹುಟ್ಟಿಗೆ ಅಂತ ಬಂದಾರ.
ಯಾಕೆ ಆ ದುಷ್ಟತನ ಬಂತು ಅದರಲ್ಲಿ ಅವರು ದುಷ್ಟರಲ್ಲ, ಅವರಲ್ಲಿ ಇರುವಂಥ ಸಂಸ್ಕಾರ ದುಷ್ಟತನ ಇದಾವೆ. ಆ ದುಷ್ಟ ಸಂಸ್ಕಾರವನ್ನೇ ನಾಶ ಮಾಡಿಬಿಟ್ಟೆ ಅಂದ್ರೆ ಪುನಃ ಅವರಲ್ಲಿ ದುಷ್ಟತನ ಇರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಶಾಂತಿ ಅವತಾರವನ್ನು ತಗೊಂಡ್ರು ನೋಡಿ ಸಿದ್ಧಾರೂಢರು. ಶಂಕರಾಚಾರ್ಯರಾಗಲಿ ಸಿದ್ಧಾರೂಢರಾಗಲಿ ಅವ್ರು ಯಾರಿಗೆ ಈಗ ಶಾಪ ಆಗಲಿ ಕೊಟ್ಟಿಲ್ಲ. ಯಾರಿಗೆ ಎಷ್ಟೇ ಕಷ್ಟವನ್ನು ಅನುಭವಿಸಿದ್ರು ಮತ್ತೆ ಅವರಿಗೆ ಮರಳಿ ಅವರಿಗೆ ಸನ್ಮಾರ್ಗದ ಮಾರ್ಗವನ್ನು ಉಪದೇಶ ಮಾಡಿದರು ಮಹಾತ್ಮರು. ಯಾಕಂದ್ರೆ ಇಲ್ಲಿ ಕಲಿಯುಗದಲ್ಲಿ ದಂಡೋಪಾಯ ಇಲ್ಲ ಅಂತ. ಹೀಗೆ ಸಾಕಾರ ರೂಪದಿಂದ ಎಲ್ಲರಿಗೂ ಗೋಚರಿಸುತ್ತೇನೆ ಎಲ್ಲಿ ಈ ಅವತಾರ ತಗೊಂಡಾಗ ಅಂತ ಹೇಳ್ತಾನೆ. ಮತ್ತು ಈ ಅವತಾರ ತಗೊಂಬದ ಏನು ಮುಖ್ಯ ಅಭಿಪ್ರಾಯ ಅಂತಂದ್ರೆ, ಈ ಅವತಾರದಿಂದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಿ. ಮತ್ತು ಯಾರಿಗೆ ರಕ್ಷಣೆ ಮಾಡುತ್ತಪ್ಪ ಈ ಲೋಕದಲ್ಲಿ ಅಂತಂದ್ರೆ, ಪರಿತ್ರಾಣಾಯಂ ಸಾಧುನಾಂ ವಿನಾಶಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನ ಪಾರ್ಥಯೇ ಸಂಭವಾಮಿ ಯುಗೆ ಯುಗೆ. ಇದು ಒಂದೇ ಯುಗದಾಗ ನಾ ಅವತಾರ ತಾಳಿದಂತಲ್ಲ, ನನಗೆ ಯುಗ ಯುಗಗಳಲ್ಲಿ ನಾನು ಹಿಂಗೆ ಅವತಾರವನ್ನು ಧಾರಣೆ ಮಾಡ್ತೇನೆ. ಎದಕ್ಕೆ ಮಾಡ್ತೇನೆ ಅಂದ್ರೆ, ಪರಿತ್ರಾಣಾಯಂ ಸಾಧುನಾಂ, ಸಾಧು ಅಂತ ಯಾರಿಗಂತಾರ? ಮುಮುಕ್ಷುಗಳು, ಸಂತರು, ಶರಣರು, ಏನು ಈ ಜ್ಞಾನ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು, ಧರ್ಮದ ಪ್ರಕಾರ ನಡೀತಕ್ಕಂಥವ್ರು, ನೀತಿಗೆ ಅನುಗುಣವಾಗಿ ನಡೀತಕ್ಕಂಥವ್ರು, ವೇದ ವಿರುದ್ಧವನ್ನು ಆಚರಣೆ ಮಾಡದೆ ವೇದ ವಿಹಿತವಾದಂಥ ಆಚರಣೆಯನ್ನು, ವೇದಕ್ಕೆ ಹೌದು ಅನ್ನುವಂಥ ಆಚರಣೆಯಲ್ಲಿದ್ದು ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರು ಏನಿದಾರ ಮಹಾತ್ಮರು, ಶರಣರು, ಇವರೇನು ಲೋಕವನ್ನು ಹಿತದೃಷ್ಟಿಯಿಂದ ನೋಡ್ತಾರೆ ಹೊರತು ಲೋಕಕ್ಕೆ ಅಹಿತ ಆಗಲೆಂಬ ದೃಷ್ಟಿ ಐತೆ ಶರಣರಲ್ಲಿ. ಸಕಲ ಜೀವಿಗಳಲ್ಲಿ ದಯಾವಂತರಾಗಿ ಅವರಿಗೆ ಉತ್ತಮವಾದ ಸನ್ಮಾರ್ಗವನ್ನು ತೋರಿಸಿ ಅವರು ಕೃತಾರ್ಥಲಾಗಲಿ, ನನ್ನಂತೆ ಆನಂದ ಸ್ವರೂಪಿ ಆಗಲೆಂಬ ಸದುದ್ದೇಶದಿಂದ ಮಹಾತ್ಮರು ಈ ಭೂಮಿ ಮೇಲೆ ಸಂಚಾರ ಮಾಡ್ಯಾರ. ಎಷ್ಟೋ ಮಂದಿ ಮಹಾತ್ಮರು ಆಗಿ ಹೋಗ್ಯಾರ. ಆದರೆ ಜಗತ್ತಿನಿಂದ ಯಾರಿಂದ ಏನನ್ನು ಬಯಸ್ಯಾರೇನವರು, ಏನೊಂದು ಬಯಸಲಾದಂಗೆ ನಿಸ್ವಾರ್ಥವಾಗಿ ಈ ಜೀವಿಗಳನ್ನು ಉದ್ಧಾರ ಮಾಡುವಂಥ ಕಾರ್ಯವನ್ನು ಮಾಡಿ ಹೋಗ್ಯಾರ ಮಹಾತ್ಮರು. ಅದಕ್ಕಾಗಿ ಅಂಥವ್ರನ್ನ ರಕ್ಷಣೆ ಮಾಡಬೇಕಲ್ಲ. ಮತ್ತೆ ಈ ಮಂದಿ ಸಾಮಾನ್ಯ ಐತೆ ಜನ. ಜಗತ್ತಿನಲ್ಲಿ ಒಳ್ಳೆಯವರಿಗೆ ಬಹಳ ಕಷ್ಟವನ್ನು ಉಂಟು ಮಾಡೋರು ಇರ್ತಾರೆ, ಬಹಳ ತ್ರಾಸು ಕೊಡೋರು ಇರ್ತಾರೆ. ಯಾರು ಕೊಡ್ಲಿಲ್ಲ ಅಂದ್ರೆ ಇನ್ನೂ ಬೇರೆ ರೂಪದಿಂದನೂ ಕೊಡೋರು ಇರ್ತಾರೆ. ಅವ್ರು ಬಹಳ ದುಃಖವನ್ನೇ ಅನುಭವಿಸ್ತಾರೆ. ಬಹಳ ಇತಿಹಾಸದಲ್ಲಿ ನೋಡಿದಾಗ ಶರಣರಿಗೆ ಆದಷ್ಟು ಕಷ್ಟ ನಷ್ಟ ಬೇರೆ ಯಾರಿಗಾಗಿಲ್ಲ. ಅವ್ರು ಬಹಳ ಕಷ್ಟವನ್ನು ಅನುಭವಿಸ್ಯಾರ. ನಾವು ಸಿದ್ಧಾರೂಢರದು ಅಂತೇವೆ, ಅದಕ್ಕಿಂತ ಅದಾದ್ಮೇಲೆ ಏನು ಶರಣರು ಆಗಿಲ್ಲ ಅಂತಲ್ಲ, ಅವರು ಭಾಳ ಮಂದಿ ಆಗಿ ಹೋಗ್ಯಾರ, ಅವರಿಗೂ ಭಾಳ ಕಷ್ಟ ಆಗಿ ಹೋಗ್ಯಾವ. ಅಷ್ಟೇ ವ್ಯತ್ಯಾಸ ಏನಂದ್ರೆ, ಜ್ಞಾನಿ ತನಗೆ 1000 ಕಷ್ಟ ಇದ್ರು ಕೂಡ ತಾನು ನಗನಗತ ಇರ್ತಾನೆ. ಅಜ್ಞಾನಿ ಮನುಷ್ಯ ಸ್ವಲ್ಪ ಇದ್ರು ದೊಡ್ಡದು ಹೇಳಿಕೆಂತಾನೆ ಅಷ್ಟೇ. ಯಾಕಂದ್ರೆ ಅವನಿಗೆ ಅದೇ ದೊಡ್ಡದಾಗಿ, ನಂದೇ ದೊಡ್ಡದು ಅನ್ನೋದು. ಯಾಕೆ ಅಜ್ಞಾನದಲ್ಲಿ ಇರ್ತಾರೆ. ಜ್ಞಾನಿಗಳು ಹಂಗಲ್ಲ, ತಮಗೆ ಬೇಕಾದಷ್ಟು ಕಷ್ಟ ನೋವಿದ್ರು ಕೂಡ ಅದನ್ನು ಎಂದೂ ವ್ಯಕ್ತ ಮಾಡಂಗಿಲ್ಲ ಅವರು. ಇಷ್ಟೇ ಲಕ್ಷಣ ಇರ್ತದೆ ಅವರಲ್ಲಿ. ಮತ್ತೆ ಅಂಥವ್ರ ರಕ್ಷಣೆ ಆಗ್ಬೇಕಲ್ಲ ಈ ಜಗತ್ತಿನಲ್ಲಿ. ಯಾಕಂದ್ರೆ ಅವ್ರು ಉಳಿಬೇಕಲ್ಲ, ಅವರಿಂದ ಈ ಸಮಾಜ ಉತ್ತೀರ್ಣ ಆಗ್ತದ, ಮುಮುಕ್ಷುಗಳು ಉದ್ಧಾರ ಆಗ್ತಾರ, ಭಕ್ತರು ಸನ್ಮಾರ್ಗದ ಹಾದಿ ಹಿಡಿತಾರ. ಅಂದಮೇಲೆ ಅವ್ರಿಗೆ ರಕ್ಷಣೆ ಮಾಡೋರು ಯಾರು ಅಂತಂದ್ರೆ, ಪರಿತ್ರಾಣಾಯಂ ಸಾಧುನಾಂ, ಆ ಸಾಧುಗಳನ್ನು ರಕ್ಷಣೆ ಮಾಡೋದು ನಾನು ಅವತಾರ ಧಾರಣೆ ಮಾಡೋದಕ್ಕೆ, ಆ ಸಾಧುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ವಿನಾಶೇ ಚ ದುಷ್ಕೃತಂ. ಮತ್ತೆ ಏನು ಮಾಡ್ತಾನಂದ್ರೆ, ದುಷ್ಟರನ್ನ ನಾಶ ಮಾಡ್ತಾನಂದ್ರೆ ಅವರು. ಆ ದುಷ್ಟತನದಿಂದ ಜನ ಏನಿರ್ತದ್ರ ದುಷ್ಟರು, ಮತ್ತೆ ಒಳ್ಳೆಯವರಿಗೆ ದುಷ್ಟರು ಇರೋದೆ. ಈ ಏನಿರಬೇಡ, ಒಬ್ಬರು 4 ಮಂದಿನ ಇದ್ದೇ ಇರ್ತಾರೆ. ಅದಕ್ಕೆ ಒಳ್ಳೆಯವರು ಒಬ್ಬರಿದ್ದಂದ್ರೆ ಅವ್ರಿಗೆ ಒಂದು 4 ಮಂದಿನ ಕೆಟ್ಟವರು ಇದ್ದೇ ಇರ್ತಾರೆ. ಯಾಕಂದ್ರೆ ಅದು ಮೊದಲಿಂದ ಬಂದದ, ಈಗಲ್ಲ. ಅಂಥವ್ರನ್ನ ನಾಶ ಮಾಡೋದಕ್ಕಂದ್ರೇನೋ ಅವರಿಗೆ ವಿಪರೀತವಾದ ಬುದ್ಧಿಯನ್ನು ಉಂಟು ಮಾಡಿ ಅವ್ರನ್ನ ತಮ್ಮಷ್ಟಕ್ಕೆ ತಾವೇ ನಾಶ ಮಾಡುವಂಥದ್ದು ಮಾಡ್ತಕ್ಕಂಥದ್ದು. ಮತ್ತೆ ಏನಪ್ಪ ಅಂದ್ರೆ, ಧರ್ಮ ಸಂಸ್ಥಾಪನ ಪಾರ್ಥಯೇ. ಧರ್ಮ ಅಂದರೆ ಜ್ಞಾನವನ್ನು ಸ್ಥಾಪನೆ ಮಾಡಿ ಜ್ಞಾನದ ಮಹತ್ವವನ್ನು ತಿಳಿಸಿ ಅವ್ರನ್ನ ಸರಿಯಾದ ಸನ್ಮಾರ್ಗ ಕರ್ಕೊಂಡು ಹೋಗುವಂಥ ಕಾರ್ಯವನ್ನು ಸಂಭವಾಮಿಯೇ ಯುಗೆ ಯುಗೆ, ಅಂದರೆ ಯುಗ ಯುಗಗಳಲ್ಲಿ ನಾನು ಇದನ್ನ ಮಾಡ್ತಾ ಬಂದೀನಿ, ಮುಂದೂ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇದು ಮಾಡೋದಕ್ಕಾಗಿ ಅವತಾರವನ್ನು ನಾನು ತೊಟ್ಟು ಬಂದಿದ್ದೇನೆ. ಜನ್ಮ ಕರ್ಮ ಚ ಮೇ ದಿವ್ಯ ಮೇಮ ಯೋ ವ್ಯಕ್ತಿ ತತ್ವತಃ ಭಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ನೋಡ ಅರ್ಜುನ, ಈ ನನ್ನವ ಜನ್ಮವು
ಮತ್ತು ಕರ್ಮ ದಿವ್ಯ ಅರ್ಥಾತ್ ಅಲೌಕಿಕವಾಗಿದೆ. ಅಂದ್ರೆ ಅವರು ಶರೀರ ಸಾಮಾನ್ಯರು ಎಲ್ಲರೂ ಹುಟ್ಟಿ ಬಂದವರು ಅಲ್ಲ. ಅವರಿಗೆ ಜನನ ದುಃಖ ಆಗಲಿ, ಸಾಮಾನ್ಯರಂತೆ ಹುಟ್ಟಿ ಬಂದವರಂಥವ್ರಲ್ಲ ಅವತಾರ ಪುರುಷ ಶರೀರದಲ್ಲಿ. ಯಾಕಂದ್ರೆ ಆ ಒಂದು ತಪಸ್ಸಿನ ಶಕ್ತಿಯಿಂದ ಅದು ಹುಟ್ಟಿರ್ತದೆ. ಎಲ್ಲರಂತೆ ಹುಟ್ಟಿ ಬಂದಿರತಕ್ಕಂಥ ಶರೀರ ಅಲ್ಲ. ಮತ್ತು ದಿವ್ಯ ಅಲೌಕಿಕವಾಗಿದೆ ಎಂಬುದಾಗಿ ಯಾವ ಪುರುಷನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನು ಶರೀರವನ್ನು ತ್ಯಜಿಸಿದ ಮೇಲೆ ಪುನಃ ಜನ್ಮವನ್ನು ಪಡೆಯುವುದಲ್ಲ, ಅಂದರೆ ನನ್ನನ್ನು ಪಡೆಯುತ್ತಾನೆ. ಯಥಾರ್ಥ ಅಂದ್ರೆ ಏನು? ನನ್ನ ನಿಜ ಸ್ವರೂಪವನ್ನು ಯಾರು ಇದ್ದಕ್ಕಿದ್ದಂಗೆ ತಿಳಿದಾರ. ನಾನಂದ್ರೆ ಯಾರು? ಕೃಷ್ಣ ಅಲ್ಲ. ಈ ಕೃಷ್ಣ ಶಬ್ದದ ಅದಕ್ಕೆ ಅರ್ಥ ಏನು? ಆತ್ಮ ಅಂತ. ಆತ್ಮ ಅಂದ್ರೆ ಪರಿಪೂರ್ಣವಾಗಿರುವಂಥದ್ದು, ಸಚ್ಚಿದಾನಂದ ಸ್ವರೂಪವಾಗಿರುವಂಥದ್ದು, ಎಲ್ಲರ ಒಳಗೆ ಒಂದೇ ರೀತಿ ಅದ ಇಲ್ಲ. ಅಂಥ ಆತ್ಮನನ್ನು ಯಥಾರ್ಥವಾಗಿ ಅಂದ್ರೆ ಇದ್ದದ್ದನ್ನ ಇದ್ದಂಗೆ ಯಾರು ತಿಳ್ಕೊಂಡಾರ ಅವ್ರೇನಪ್ಪ ಅಂದ್ರೆ ಪುನಃ ಜನ್ಮವನ್ನು ಪಡೆಯುವುದಿಲ್ಲ. ಅವ್ರು ಪುನಃ ಹುಟ್ಟು ಸಾವು ಎಂಬ ಚಕ್ರದೊಳಗೆ ಅವ್ರು ಬೀಳಂಗಿಲ್ಲ. ಅವರಿಗೆ ಜನನ ಮರಣ ರೂಪ ಸಂಸಾರ ಅವರಿಗೆ ದುಃಖವನ್ನು ಉಂಟು ಮಾಡೋದಿಲ್ಲ. ನನ್ನನ್ನು ಪಡೆಯುತ್ತಾರೆ ಅಂದ್ರೆ, ನನ್ನನ್ನು ಹೊಂದುತ್ತಾರೆ ಅಂದ್ರೆ ನನ್ನ ಆತ್ಮ ಸ್ವರೂಪದಲ್ಲಿ ಲೀನ ಆಗ್ತಾರ. ಪರಿಪೂರ್ಣದಲ್ಲಿ ತಮ್ಮ ಸ್ವರೂಪ ಲೀನ ಆಗ್ತದ ಅಂತ. ನಾವು ಇಲ್ಲಿವರೆಗೆ ದೇಹವೇ ನಾನು, ದೇಹವೇ ನಂದು ಅಂತ ಪರಿಚಿನ್ನ ಬುದ್ಧಿ ಉಳ್ಳವರಾಗಿ, ಈ ದೇಹಾತ್ಮ ಬುದ್ಧಿ ಉಳ್ಳವರಾಗಿದ್ದೀವಿ. ಗುರುಶಾಸ್ತ್ರಾದಿಗಳಿಂದ, ಸಂತ ಶರಣರ ಉಪದೇಶದಿಂದ, ಅವರ ಉಪದೇಶಿಸಲ್ಪಟ್ಟಂತ ಜ್ಞಾನದ ಅನುಭವವನ್ನು ಪಡೆದಾಗ ಮುಮುಕ್ಷು ತನ್ನ ಯಥಾರ್ಥ ಸ್ವರೂಪದ ಇದ್ದದ್ದನ್ನ ಇದ್ದಂಗ ತಿಳಿದ ಅಂದ್ರೆ ಅವನು ಮೊದಲು ಏನಪ್ಪ ಶರೀರ ಹುಟ್ಟಿತ್ತು, ಶರೀರ ಸಾಯ್ತಿತ್ತು ಅಂತ ಅವಾಗ ತಿಳಿದಿಲ್ಲ. ಈಗ ತಿಳಿದ. ಮೊದಲು ಶರೀರ ನಾನು ತಿಳಿದಿದ್ದು, ಈಗ ಶರೀರ ನಾನಲ್ಲ, ಈ ಶರೀರ ಹುಟ್ಟ್ಯದ, ಈ ಶರೀರ ನಾಶ ಆಗ್ತದ. ನಾನು ಮಾತ್ರ ಅವಿನಾಶಿ, ನಾನು ಪರಮಾತ್ಮ ಸ್ವರೂಪನೇ ಇದ್ದೇನೆ, ನನಗಿಂತ ಪರಮಾತ್ಮ ಭಿನ್ನ ಇಲ್ಲ ಎಂಬ ದೃಢಜ್ಞಾನ ಆಗ್ತದ. ಇಂಥ ದೃಢಜ್ಞಾನ ಯಾರಾಗ್ತದಲ್ಲ ಅರ್ಜುನ, ಅವರು ನನ್ನನ್ನೇ ಹೊಂದುತ್ತಾರೆ. ಅಂದ್ರೆ ನನ್ನ ಸ್ವರೂಪವನ್ನೇ ತಿಳಿದಂಗೆ ಆಗ್ತದ ಅಂತ. ಪರಮಾತ್ಮನ ಹೊರಗೋಗಿ ಹುಡುಕೋದಲ್ಲ ಇದು. ಆ ಪರಮಾತ್ಮ ಸ್ವರೂಪವೇ ನಾವೀವಿ. ಆದ್ರೆ ನಮ್ಮನ್ನು ನಾವು ತಿಳಿಲಾರ್ದಕ್ಕಾಗಿ ನಾವೇನಪ್ಪ ಅಂದ್ರೆ ಅನೇಕ ಭೇದ ಬುದ್ಧಿ ಉಳ್ಳವರಾಗಿ, ಈ ಭೇದ ಬುದ್ಧಿಯಿಂದ ಅನೇಕ ದುರ್ಮಾರ್ಗದ ಹಾದಿಯನ್ನು ಹಿಡಿದು ಅನೇಕ ಕಷ್ಟಕ್ಕೆ ಈಡಾಗಿವೆ ಅನ್ನುವಂಥ ಮಾತನ್ನು ಹೇಳ್ತಾನ. ಮುಂದೆ ಈ ವಿಷಯವನ್ನು ನಾಳೆಗೆ ಮತ್ತೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ. ನೆರೆಗೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ, ಗುರುವರ ಉಪಾಯವ ತೋರಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ, ಗುರುವರ ವಾಕ್ಯವ ಬೋಧಿಸಿದೆ. ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತು ರಾಕ್ಷಿಸಿದೆ, ಗುರುವರ ನಿಜ ಪದ ವಿತ್ತು ರಾಕ್ಷಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂತತ ಬ್ರೋಲತ ಪುರಧೊಳನಂತ ಸೋಮೈನಯ ತೋರಿಸಿದೆ, ಗುರುವರ ಮೈನಯ ತೋರಿಸಿದೆ. ಸಂತ ಮುಕುಟಮಣಿ ಶಾಂತ ಸಾಗರ
ಸಂತತವಾಶಿಸಿದೆ ಗುರುವರ ಸತತವಾಶಿಸಿದೆ ಗುರುದೇವ ಸಿದ್ಧ ರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿಮನ್ಯು ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜೈ